श्रीराम समर्थ विदेहापरी चालुवोनी प्रपंच मुमुक्षु जनालागी अध्यात्म चर्चा करोनी बहुलोक दे मेलबीती नमस्कार क्या ब्रह्म चैतन्य सद्गुरुनाथ महाराज की जय 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 रघुवी इवेಲ್ಲ ಗ್ಲಾಸ್ ತೆಗೆದುಬಿಡ್ರಿ ಗಾಳಿ ಬರ್ತದೆ ಗಾಳಿ ಹೊರಗಿನ ಸಪ್ಪಳ ಬರ್ತದೆ ಹೊರಗಿನ ಸಪ್ಪಳ ಬರ್ತದೆ ಫ್ಯಾನ್ ಹಚ್ಬೇಕು ಫ್ಯಾನ್ ಹಚ್ಚಿದ್ರೆ ಇಲ್ಲ ಏನಾಗುತ್ತೆ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर अनुग्रहದಿಂದ ನಾವು ಇಂದಿಗೆ 1.5 ತಿಂಗಳುಗಳಿಂದ ಶ್ರೀ ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥ ಸಂಕಲ್ಪ ಮಾಡಿ ಈವರೆಗೆ ಸಂಪೂರ್ಣ ವಿಶ್ವದಲ್ಲಿ ಸಹಸ್ರಾರು ಜನರು ಹನುಮಾನ್ ಚಾಲೀಸ ಪಾಠ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಮನುಷ್ಯನಿಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರವೃತ್ತಿ ಪ್ರಪಂಚದ ಕಡೆಗಿದೆ. ಯಾಕಂತಂದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಬಹಿರ್ಮುಖ ವೃತ್ತಿಯಲ್ಲಿರ್ತಕ್ಕಂಥ ಮತ್ತು ಅನೇಕ ಜನ್ಮಗಳಿಂದ ಅವನಿಗೆ ಉಪಾಧಿಗಳಲ್ಲಿ ಮನಸ್ಸು ರಮಿಸುವಂಥ ಒಂದು ಸಂಸ್ಕಾರ ಇವೆ, ಸ್ವಭಾವ ಇದೆ, ಪ್ರಕೃತಿ ಇದೆ. ಅದಕ್ಕನುಸಾರವಾಗಿ ಸ್ವಾಭಾವಿಕವಾಗಿಯೇ ಮನಸ್ಸು ಬಹಿರ್ಮುಖವಾಗಿರ್ತದೆ ಮತ್ತು ಉಪಾಧಿಗಳಲ್ಲಿ ರಮಿಸ್ತಾ ಇರ್ತದೆ. ಉಪಾಧಿಗಳು ಬೇಕು. ಆದ್ರೆ ನಾವು ಯಾವ ಉಪಾಧಿಗಳ ಮೂಲಕವಾಗಿ ನಮ್ಮ ಮನಸ್ಸನ್ನು ರಮಿಸಿಕೊಂಡು ಅಥವಾ ಅವುಗಳಲ್ಲಿ ಮನಸ್ಸನ್ನು ರಮಿಸಿ ಸಂತೋಷ ಸಮಾಧಾನ ಪಡಬೇಕಂತ ಮಾಡ್ತೀವೋ ಆ ಉಪಾಧಿಗಳು ಎಂಥವೂ ಇಲ್ಲ ಅಂತಂದ್ರೆ ಅವು ಶಾಶ್ವತವಾದದ್ದಾಗಿರುವುದಿಲ್ಲ ಮತ್ತು ಪರಿವರ್ತನೆ ಹೊಂದತಕ್ಕಂಥವುಗಳಾಗಿರುವುದರಿಂದ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ಸು ಮಾಂ ಅಂತ ಹೇಳ್ತಾನೆ ಭಗವಂತ. ಈ ಪ್ರಪಂಚ ಹೆಂಗದೆ ಅಂದರೆ ಅನಿತ್ಯಮಯವಾಗಿರ್ತಕ್ಕಂಥ ಇದು ನಿತ್ಯವಾದ ಅಸುಖಂ, ಇದರಲ್ಲಿ ಸುಖ ಇಲ್ಲ ಅಂತ ಭಗವಂತ ಹೇಳಿದ್ರು ನಮ್ಮ ತಲೆಯಾಗ ಹೋಗುವುದಿಲ್ಲ, ಸದ್ಗುರುಗಳು ಹೇಳಿದ್ರು ನಮ್ಮ ತಲೆಯಾಗ ಹೋಗುವುದಿಲ್ಲ. ಮತ್ತೆ ನಾವು ಏನಂತೀವಿ ಅಂದ್ರೆ ನಮಗೆ ಆ ಸುಖ ಹೆಂಗಾದೀತು, ಆ ಸುಖ ನಾವು ಹೆಂಗ ಪಡ್ಕೋಬಹುದು ಅನ್ನುವಂಥ ಒಂದು ಇದ್ರೊಳಗನೆ ಇರ್ತೀವಿ. ಮನುಷ್ಯ ಜೀವನದಲ್ಲಿ ನಾವು ಸುಖ ಅನುಭವಿಸಬಾರದು ಅಂತೇನಿಲ್ಲ. ಆದ್ರೆ ಯಾವ ಸುಖದ ಕಲ್ಪನಾ ಮಾಡ್ತೀವಿ, ಅಪೇಕ್ಷಾ ಮಾಡ್ತೀವಿ, ಆ ಸುಖಗಳು ಹೆಂಗವ ಅಂದ್ರೆ ದುಃಖದಲ್ಲಿ ಪರ್ಯವಸಾನ ಹೊಂದತಕ್ಕಂಥವು. ಆದ್ರಿಂದ ಸಾಧು ಸತ್ಪುರುಷರು ಏನಂತಾರಂದ್ರೆ, ನೀವು ದೇಹಧಾರಣೆಗಾಗಿ ಪ್ರಪಂಚದ ವಿಷಯಗಳನ್ನು ಅನುಭವಿಸುವುದು ಸ್ವಾಭಾವಿಕದ, ಅದಕ್ಕೆ ಯಾರು ಬ್ಯಾಡಲ್ಲಿಗೆ ಬರೋದಿಲ್ಲ. ಆದ್ರೆ ಅದು ಕೇವಲ ಒಂದೇನು ಅಂದ್ರೆ ದೇಹ ನಿರ್ವಹಣೆಗಾಗಿ ಆಗಿದ್ರೆ ಅದರೊಳಗಿಂದ ನಮಗೇನಾಗುವುದಿಲ್ಲ ಅಂತಂದ್ರೆ ದುಃಖ, ಪರ್ಯವಸಾನದಲ್ಲಿ ದುಃಖ ಆಗುವುದಿಲ್ಲ. ಆದ್ರೆ ಅದರೊಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ವಿಷಯಗಳಲ್ಲಿ ನಾವು ಸಂತೋಷ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆನಂದ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸುಖ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ಏನದ ಪರಿಣಾಮದಲ್ಲಿ ದುಃಖಕ್ಕೆ ಕಾರಣ. ಯಾಕೆಂದ್ರೆ ಯಾವ ವಿಷಯಗಳ ಯಾವ ದೇಹದ ಮೂಲಕವಾಗಿ, ದೇಹ ಕೇವಲ ಮಾಧ್ಯಮ, ಇಂದ್ರಿಯಗಳು ಕೇವಲ ಏನು ಅಂದ್ರೆ ಅವು ಉಪಕರಣಗಳು. ಸುಖ ದುಃಖ ಆಗೋದು ಮನಸ್ಸಿಗೆ, ಇನ್ನೂ ಬೇಕನ್ನಿಸೋದು ಮನಸ್ಸಿಗೆ. ಆದ್ರೆ ದೇಹದ ಮರ್ಯಾದೆ ಇರ್ತದೆ, ಇಂದ್ರಿಯಗಳದ್ದು ಮರ್ಯಾದೆ ಇರ್ತದೆ. ಆ ದೇಹ ಮರ್ಯಾದೆ ಮೀರಿ ಅದೇನ್ ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಆ ಸುಖಗಳನ್ನು ಅದು ಅನುಭವಿಸ್ಲಿಕ್ಕೆ ಶಕ್ಕಿಲ್ಲ. ಇಂದ್ರಿಯಗಳು ಸಹಿತ ತಮ್ಮ ಯೋಗ್ಯತೆ ಮೀರಿ ಸುಖ ಅನುಭವಿಸ್ಲಿಕ್ಕೆ ಶಕ್ಕಿಲ್ಲ. ಆದ್ರೆ ಮನಸ್ಸಿಗೆ ಏನಾಗುವುದಿಲ್ಲ ಅಂದ್ರೆ ತೃಪ್ತಿ ಆಗುವುದಿಲ್ಲ.
ಹೀಗಾಗಿ ಅದರ ಪರಿಣಾಮದಲ್ಲಿ ದುಃಖ. ಇವತ್ತು ನಮಗೆ ಇಂದ್ರಿಯಗಳ ಒಂದು ಏನು ಅಂದ್ರೆ ದೌರ್ಬಲ್ಯದಿಂದಾಗಿ, ದೇಹದ ದೌರ್ಬಲ್ಯದಿಂದಾಗಿ ಸಾಕು ಅನಿಸಿದ್ರು ಮತ್ತೆ ನಾಳೆ ಮತ್ತೇನದ ಅಂದ್ರೆ ಅದೇ ಸುಖ ಬೇಕಂತ. ಹಿಂಗಾಗಿ ಕೊನೆಗೆ ದೇಹ ಹಿಂದೆ ಬೀಳ್ತದೆ, ಇಂದ್ರಿಯಗಳ ಹಿಂದೆ ಬೀಳ್ತವೆ, ಮನಸ್ಸು ಮಾತ್ರ ಹೊಸ ಹೊಸ ಸುಖ ಅನುಭವಿಸುವ ವಿಷಯದಲ್ಲಿ ಒಂದು ಸವನ ಹೆಚ್ಚೆಚ್ಚು ಧರ್ಪಡಿಸ್ತಾ ಇರ್ತದೆ. ಬೇಕು ಬೇಕು ಅಂತ ಹವ್ಯಾಸ ದಿವಸಕ್ಕೆ ಬೆಳಕೋತ ಹೋಗಿ ಹಿಂಗಾಗಿ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಏನಾಗುದಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಸಮಾಧಾನ ಆಗುವುದಿಲ್ಲ. ಮಹಾರಾಜ ಹೇಳಿದ್ರು, ಯಾರು ಪ್ರಪಂಚ ಇದ್ರೂ ಅದು ಯಾರದೇ ಇರ್ಕೋಬಾರ್ದು, ಶ್ರೀಮಂತರದೇ ಆಗಿರಲಿ ಬಡವರದೇ ಆಗಿರಲಿ, ಎಲ್ಲ ಕುಂಡ್ಲಿ ಒಳಗೂ 12 ಗ್ರಹ ಇರ್ತಾವೆ, ಮನಿ ಇರ್ತಾವೆ. ಹೆಂಗೋ ಹಂಗೆ ಯಾರು ಪ್ರಪಂಚ ಇದ್ರೂ ಅದರೊಳಗೆ ದುಃಖ ಅನ್ನುವಂಥದ್ದು ಇದ್ದೇ ಇದೆ. ಬಹಳ ದೊಡ್ಡ ಶ್ರೀಮಂತರಿದ್ದಾರೆ, ಅವ್ರ ಪ್ರಪಂಚದಲ್ಲಿ ದುಃಖ ಇಲ್ಲ ಅನ್ನಂಗಿಲ್ಲ. ಶ್ರೀಮಂತಿಕೆ ಹೆಚ್ಚಿಗೆ ನೋವು ದುಃಖ ಹೆಚ್ಚಿಗೆ ಅಂತ ಹೇಳ್ಬೇಕು. ಮಹಾರಾಜನೊಬ್ಬರು ಕೇಳಿದರು, ಮಹಾರಾಜ ಯಾರಿಗೆ ಪರಮಾರ್ಥದ ವಿಷಯದಲ್ಲಿ ಕಳಕಳಿ ಅದನು, ಪರಮಾರ್ಥದ ಬಗ್ಗೆ ಯಾರಿಗೆ ಖರೆ ತಳಮಳಾದನು ಅಥವಾ ಬೇಕು ಅನ್ನಿಸ್ತದನು, ಅವರಿಗೆ ಸಂಬಳ ಎಷ್ಟಿರ್ಬೇಕು, ಪಗಾರ ಎಷ್ಟಿರ್ಬೇಕು? ಅದಕ್ಕೆ ಮಹಾರಾಜರು ಏನಂದ್ರು ಅಂದ್ರೆ, ತಿಂಗಳ ಕೊನೆಗೆ ಒಂದು 5-6 ದಿವಸ ಆದರೂ ಅಡಚಣೆ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರಬೇಕು. ಇದು ನಮಗೆ ಹೊಂದದೆ, ನಮ್ಮ ಮನೋಭೂಮಿಕಾಗಿ ಇದು ಹೊಂದುವುದಿಲ್ಲ. ನಮಗೇನು ಅನಿಸ್ತಂದ್ರೆ ತಿಂಗಳ ಖರ್ಚೆಲ್ಲ ನೀಗಿ ತಿಂಗಳ ಒಂದು 8,000 10,000 ಬ್ಯಾಂಕಿನಾಗ ಇಡ್ಲಿಕ್ಕೆ ಬರುವಷ್ಟು ಪಗಾರ ಹೆಚ್ಚಿಗೆ ಇರಬೇಕಂತ. ಆದರೆ ಸತ್ಪುರುಷರ ದೃಷ್ಟಿಗೆ ಎಷ್ಟು ಸೂಕ್ಷ್ಮ ಇರ್ತದೆ, ಮರ್ಮಗ್ರಾಹಿ ಇರ್ತದೆ, ಮತ್ತು ಅದು ಏನಿರ್ತದೆ ಅಂದ್ರೆ ಕ್ರಾಂತದರ್ಶಿ ಇರ್ತದೆ, ಅತೀತವನ್ನು ನೋಡ್ತಕ್ಕಂಥದ್ದಾಗಿರ್ತದೆ. ಅರ್ಥಾತ್ ಏನು ಅಂದ್ರೆ ನಾವು ಪಗಾರ ಕಡಿಮೆ ಇರೋದ್ರ ಉದ್ದೇಶ ಏನು ಅಂದ್ರೆ ಮಹಾರಾಜರು ಏನಂದ್ರು ಅಂದ್ರೆ, ನಮಗೆ ಏನು ಅನಿಸ್ತದೆ ಅಂದ್ರೆ ದುಡ್ಡಿನಿಂದನೇ ಎಲ್ಲ ನಡೆದದ ಅನ್ನೋದು. ದುಡ್ಡಿನಿಂದನೇ ನಾವು ನಮ್ಮ ಪ್ರಪಂಚ ನಡೆಸ್ತಾ ಇದ್ದೀವಿ, ನಾವು ಸುಖವಾಗಿದ್ದಕ್ಕೆ ಶಕ್ಯದ. ಆದ್ರಿಂದ ಭರ್ಪೂರ ದುಡ್ಡಿರಬೇಕು ಅನಿಸ್ತದೆ. ಆದ್ರೆ ದುಡ್ಡು ಇವತ್ತಿನ ತನಕ ಯಾರಿಗೂ ಸುಖದ ಸಾಧನೆ ಅಂತ ಆಗಿಲ್ಲ. ಅದು ಸುಖದ ಸಾಧನೆ ಅನ್ನಿಸ್ತಿತ್ತು ಅಂದ್ರೆ ನಮ್ದು ಅಜ್ಞಾನ, ಅವಿವೇಕ. ವಿವೇಕಿನಾಂತೂ ಸರ್ವಂ ದುಃಖಮೇವನ್ನತು ಅವಿವೇಕಿನ. ಯಾರು ವಿವೇಕಿ ಇದ್ದಾರೋ ಅವ್ರಿಗೆಲ್ಲಾನು ದುಃಖ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ, ಅಂತಕಾಲಂ ಮಹಾ ದುಃಖಂ ತಸ್ಮಾತ್ ಜಾಗ್ರಿ ಜಾಗ್ರಿ. ಜನ್ಮ ದುಃಖ, ವಾರ್ಧಕ್ಯ ದುಃಖ, ಜನ್ಮ ಎಷ್ಟು ದುಃಖ ಅನ್ನೋದನ್ನು ನೋಡಬೇಕು ಅಂದ್ರೆ ದಾಸಬೋಧದಲ್ಲಿಯೇ 3ನೇ ದಶಕದಲ್ಲಿಯೇ 1ನೇ ಸಮಾಸ ನೋಡಿದ್ರೆ ಗೊತ್ತಾಗ ಜನ್ಮ ಎಷ್ಟೊಂದು ದುಃಖಮಯವಾಗುತ್ತದೆ ಎನ್ನುವಂಥ. ಜನ್ಮ ನಾಮ ದುಃಖಂ, ಶಂಕರಾಚಾರ್ಯರು ಬರೀತಾರೆ. ಹುಟ್ಟುತ್ತೀವಿ ಅಂದ್ರೆ ದುಃಖ ಶುರು ಆದಂತೆ ಆಗುತ್ತೆ. ಗಂಡಸ ಮಗ ಆದ ಬಹಳ ನಮಗೆ ಸಂತೋಷ ಆಯಿತು, ಅದೇ ಗಂಡಸ ಮಕ್ಕಳಾಗಬೇಕು, ಹೆಣ್ಮಕ್ಳಾಗಬೇಕು, ಎಲ್ಲ ಬರೋಬ್ಬರಿ ಅದು. ಆದ್ರೆ ಏನದ ಅಂದ್ರೆ ಜನ್ಮ ನಾಮ ದುಃಖಂ, ದುಃಖ ಶುರು ಆಗುವಂತ. ಅರ್ಥಾತ್ ಏನು ಹುಟ್ಟು ಕೂಸೋದಿಲ್ಲ, ನಾವು ಜಡ್ಡು ಜಾಪತ್ರಿ ಅದು ಇದು ಏನಾದ್ರೂ ಹೆಂಗೆಂಗೋ ಆಗಿ ಬಿಟ್ಟಿರ್ತಾವೆ. ಅರ್ಥಾತ್ ಏನು ಅಂತಂದ್ರೆ ಕೈಯಲ್ಲೇ ಸಣ್ಣ ಇರ್ತಾವ, ಕಾಲಲ್ಲೇ ಸಣ್ಣ ಇರ್ತವೆ, ಬಣ್ಣವನ್ನು ನಮೂನೆ ಇರ್ತದೆ, ಏನೇನೋ ಒಂದು ವಿಕೃತ ಭಾವದಲ್ಲಿ ಹುಟ್ಟಿರ್ತಾರೆ. ತುಳಸಿದಾಸರು ಹುಟ್ಟಿದಾಗ 5 ವರ್ಷದ ಕೂಸಿದ್ದಾಗಿದ್ರು, 5 ವರ್ಷದ ಮಗು ಇದ್ದಾಗಿದ್ರು. ಅದು ದೊಡ್ಡವರಿಗೆ ಹೊಟ್ಟೆ ಕೂಸಿದ್ರೆ ಯಾರಿಗೂ. ಆಮೇಲೆ 32 ಹಲ್ಲಿದ್ದು ಅದು. ಆಮೇಲೆ ಇಷ್ಟ ಅಲ್ಲ, ಹುಟ್ಟಿದ ಕೂಡಲೇ ಹಳ್ಳಿ ಇಲ್ಲ, ಹುಟ್ಟಿದ ಕೂಡಲೇ ರಾಮ್ ರಾಮ್ ಅಂದ್ರು. ಇದನ್ನೆಲ್ಲ ನೋಡಿ ತಂದಿಗೆ ಏನ್ ಅನಿಸ್ತು ಅಂದ್ರೆ ಅವನು ಪಿಶಾಚಿ ಹುಟ್ಟಿ ಬಂದದ ಅಂತ. ಹೀಗಾಗಿ ತಂದೆ ಮತ್ತು ಅವ್ರಿಗೆ ಸಲಹೆಗಾರ ಕೆಲವರೆಲ್ಲರೂ ಕೂಡಿ ಆ ಕೂಸಿನ ಮುಗಿಸಿಬಿಡ್ಬೇಕು ಅಂತ ಮಾಡಿದ್ರು. ಆಮೇಲೆ ತಾಯಿ ಹುಲಸಿ ಅಂತ ತಾಯಿ ಹೆಸರು. ಆಕೆಗೆ ಕಲ್ಪನಾ ಬಂತು, ಅದು ಮೂಲ ನಕ್ಷತ್ರದಾಗ ಒಂದು ಹುಟ್ಟಿತ್ತು. ಹಿಂಗಾಗಿ ಏನು ಅನಿಸ್ತೀವಿ ಅಂದ್ರೆ ಈ ಕೂಸು ಹಿತದ್ದಾರಲ್ಲ ಅಂತ ಎಲ್ಲರಿಗೂ ವಿಚಾರ ಮಾಡಿ ಇದನ್ನ ಮಾಡಬೇಕು ಅನ್ನೋದಕ್ಕನ ಆಕೆ ಏನ್ ಮಾಡಿದ್ನು ಅಂದ್ರೆ, ಆಕೆ ಹತ್ತಿರ ಒಬ್ಬಾಕಿ ದಾಸಿ ಇದ್ಲು, ಸೇವಕಿ ಇದ್ಲು. ಆಕೆ ಕೈಯಾಗ ಕೊಟ್ಟು ಇದನ್ನೇನು
ಮನೆಗೆ ತಗೊಂಡು ಹೋಗ್ಬಿಡು, ನೀನ ವ್ಯಾಪಾರ ಮಾಡೋದು. 3ನೇ ದಿವಸನೇ ಹುಟ್ಟಿದ ಮುಂದೆ 2ನೇ ದಿವಸ 3ನೇ ದಿವಸ ಕೊಟ್ಟು ಕಳಿಸಿದ್ರು. ಆ ದಾಸಿ ತಗೊಂಡು ಹೋಗ್ಬಿಟ್ಟು ತಗೊಂಡು ಹೋಗಿ ಕೂಡಲೇ ಮರುದಿವಸನ ಆ ತುಳಸಿದಾಸರ ತಾಯಿ ತೀರ್ಕೊಂಡ್ಬಿಟ್ಟು. ಆಮೇಲೆ ಮುಂದೆ ಸ್ವಲ್ಪ ದಿವಸಕ್ಕೆ ಅರ್ಥಾತ್ ಏನು ಅಂದ್ರೆ ಯಾರು ಗುಡ್ಬಾರ ಮಾಡ್ತಿದ್ದಾರೆ ಆ ಹೆಣ್ಮಗಳು ತೀರ್ಕೊಂಡು. ಆಮೇಲೆ 5 ವರ್ಷದವರಾಗಿದ್ರು, ಅಷ್ಟೊತ್ತಿಗೆ ಆ ಹೆಣ್ಮಗಳು ತೀರ್ಕೊಂಡು ತುಳಸಿದಾಸರ ಅನಾಥ ಆಗಿ ಅಡ್ಡಾಡ. ಯಾರ್ಯಾರು ಇಲ್ಲ, ತಂದೆ ತೀರ್ಕೊಂಡ್ರೆ ಮುಂದೆ ಸ್ವಲ್ಪ ದಿವಸಕ್ಕೆ 5 ವರ್ಷಕ್ಕೆ ತಂದೆ ತೀರ್ಕೊಂಡ್ರು. ಅವಾಗ ಪ್ರತ್ಯಕ್ಷ ಪಾರ್ವತಿ ಏನಿದ್ದಾರೋ ದಿನ ಬಂದು ಹೆಣ್ಮಗಳ ವೇಷದಲ್ಲಿ ಬಂದು ತುಳಸಿದಾಸರಿಗೆ ಅರ್ಥಾತ್ ಊಟ ಮಾಡಿಸಿ ಹೋಗ್ತಿಲ್ಲ. ಇಂಥ ಒಂದು ಮುಂದೆ ಅವ್ರದ್ದು ವ್ಯಕ್ತಿತ್ವ ಇತ್ತು ಅಂದ್ರೆ. ಆದ್ರೆ ಅವೆಲ್ಲ ಏನೋ ಅವು ಬೇರೆನ, ಅವು ಪಿಂಡ ಬೇರೆ, ಅವ್ರ ಜನ್ಮ ಬೇರೆ, ಅವ್ರ ಭವಿಷ್ಯ ಬೇರೆ, ನಮ್ಮ ಪಿಂಡ ಬೇರೆ, ನಮ್ಮ ಜನ್ಮ ಬೇರೆ. ಬಿಕಾಸ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಇದು ಪ್ರಪಂಚ ದುಃಖಮಯವಾದ. ಸುಖ ಪಾಹತ ದೇವ ಎವಢೆ आणि ದುಃಖ ಪರ್ವತ ಎವಢೆ. ಆದ್ರೆ ಮನುಷ್ಯನಿಗೆ ಒಂದು ಹಿಂಗ ರೂಢಿಯಾಗಿ ಬಿಟ್ಟಿರ್ತ ಅಂದ್ರೆ ಎಷ್ಟೊಂದು ಪ್ರಪಂಚದ ದುಃಖ ಇದ್ದನ್ನು ಅದು ಬಿಡ್ಬೇಕು ಅನ್ಸೋದು. ಆದ್ರೆ ಪರಮಾರ್ಥದೊಳಗೆ ಎಷ್ಟರೇ ಸಮಾಧಾನ ಇದೆ, ಎಷ್ಟರೇ ಮನಸ್ಸಿಗೆ ಸಮಾಧಾನ ಆಗ್ತದೆ, ಶಾಂತಿ ಆಗ್ತದೆ, ಹಿತ ಅನ್ನಿಸ್ತದೆ, ಮನಸ್ಸಿಗೆ ಸ್ವಸ್ಥತಾ ಅನ್ನಿಸ್ತದೆ. ಒಂದು 10, 15, 20 ಅಥವಾ ಒಂದು 5, 10 ಹನುಮಾನ್ ಚಾಲೀಸ ಪಾಠ ಮಾಡಿದ್ರೆ ಎಷ್ಟು ಮನಸ್ಸಿಗೆ ಚಲೋ ಅನಿಸ್ತದೆ. ಆದ್ರೆ ಇದನ್ನ ಮಾಡ್ಬೇಕು ಅನ್ಸೋದಿಲ್ಲ, ಅದನ್ನ ಬಿಡ್ಬೇಕು ಅನ್ಸೋದಿಲ್ಲ. ಯಾವುದು ದುಃಖಮಯವಾಗಿರುವುದು ಅದನ್ನು ಎಷ್ಟು ಸಲ ಅನುಭವ ಬರ್ತದೆ ದುಃಖ. ಆದರೂ ಮತ್ತದರೊಳಗಿಂದ ಸುಧಾರಿಸಿಕೊಂಡು ಮತ್ತದರೊಳಗಿನ ಸುಖ ಅನುಭವಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಉದಾಹರಣೆ ಹೇಳ್ತೀನಿ, ಯಾರು ಅನ್ಯಥಾ ಭಾವಿಸಬಾರ್ದು. ಪರಿಸ್ಥಿತಿನ ಹಂಗದ, ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಬ್ಬ ಗುರು ಶಿಷ್ಯರಿದ್ದರು. ಆ ಗುರು ಶಿಷ್ಯರು ಒಬ್ರಿಗೊಬ್ಬರು ಗುರುಗಳ ಬಗ್ಗೆ ಶಿಷ್ಯನಿಗೂ ಬಹಳ ಒಂದು ಗೌರವ ಭಾವನೆ, ಪೂಜ್ಯ ಭಾವನೆ ಇತ್ತು. ಶಿಷ್ಯರ ಬಗ್ಗೆ ಗುರುಗಳಿಗೆ ಬಹಳ ಪ್ರೀತಿ ಇತ್ತು. ಅವಾಗ ಗುರುಗಳು ಹೇಳಿದ್ರು, ತಗ್ಗಿ ಅವ್ರ ಅಂತ್ಯಕಾಲ ಬಂತು. ಅವಾಗ ಅವ್ರ ಗುರುಗಳು ಹೇಳಿದ್ರು ಶಿಷ್ಯನಿಗೆ, ನೋಡಪ್ಪ, ನಾ ಇನ್ನೇನು ಬಹಳ ದಿವಸ ಇರುವುದಿಲ್ಲ, ಅವಾಗ ನಾನು ತೀರ್ಕೋತೀನಿ, ಅರ್ಥಾತ್ ನಾ ದೇವ್ ಬಿಡ್ತೀನಿ. ಆದ್ರೆ ನಮ್ಗೇನದ ಒಂದು ವಾಸನ ಅದ, ಇನ್ನೂ ಗರ್ಭವಾಸದೊಂದು ವಾಸನ ಅದ. ಆದ್ರಿಂದ ಅದನ್ನ ಅನುಭವಿಸುವ ಸಲುವಾಗಿ ಅದನ್ನ ಅನುಭವಿಸಿದೆ ಅಂದ್ರೆ ಮುಂದೆ ನಾ ಮುಕ್ತ ಆಗಿಬಿಡ್ತೇನೆ. ಅದನ್ನ ಅನುಭವಿಸುವ ಸಲುವಾಗಿ ಮನುಷ್ಯನಾಗ ಏನು ಅನಿಸ್ಲಿಕ್ಕತ್ತದ ಅಂತಂದ್ರೆ ಹಂದಿ ಹೊಟ್ಟೆಯಾಗ ಹುಟ್ಟಿ ಬರ್ಬೇಕು ಅನಿಸ್ಲಿಕ್ಕತ್ತದ. ಆದ್ರಿಂದ ಬಹುಶಃ ನಾನು ಇಂಥ ಒಂದು ಊರಾಗ, ಇಂಥ ಊರ ಹೊರಗೆ ಒಂದು ಕೊಳಚೆ ಪ್ರದೇಶದ ಅಲ್ಲೊಂದು ಹಂದಿ ಅದ. ನಾನು ಬಹುಶಃ ಏನ್ ಮಾಡ್ತೀನಿ ಅಂದ್ರೆ ಹುಟ್ಟಿದ ಸಾಕು ಕೂಡಲೇ ಆ ಹಂದಿ ಹೊಟ್ಟೆಗೆ ಹುಟ್ಟಿ ಬರ್ತೀನಿ. ಮೊನ್ನೆ ಒಂದು ದಿವಸ ಓದಿದ್ವಿ ನಾವು, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಯಾರು ನಾಮಸ್ಮರಣೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಭಗವದ್ ಭಕ್ತಿ ಮಾಡ್ತಾರೆ, ಅವ್ರು ಈ ಜನ್ಮದಲ್ಲಿ ಮುಕ್ತ ಆಗದೆ ಇದ್ರು ಅವ್ರು ಬೇಗನೆ ಮತ್ತೆ ತಿರುಗಿ ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದು ಮತ್ತೆ ಮುಂದಿನ ಸಾಧನೆಗೆ ತೊಡಗ್ತಾರೆ. ಯಾರು ನಾಮಸ್ಮರಣೆ ಮಾಡಂಗಿಲ್ಲ, ಉಪಾಸನಾ ಮಾಡಂಗಿಲ್ಲ, ಪೂಜಾ ಪಾಠ ಮಾಡಂಗಿಲ್ಲ, ಧರ್ಮ ಕರ್ಮ ಮಾಡಂಗಿಲ್ಲ, ಅರ್ಥಾತ್ ಏನು ಅಂದ್ರೆ ಅಧ್ಯಾತ್ಮ ಚಿಂತನೆ ಇಲ್ಲ, ಅಂಥವರು ಸತ್ತ ಮೇಲೆ ದೀರ್ಘಕಾಲದವರೆಗೂ ಅರ್ಥಾತ್ ಏನು ಅಂದ್ರೆ ಈ ಪೈಶಾಚಿಕ ಭಾವದಲ್ಲಿರ್ತಾರೆ. ಅರ್ಥಾತ್ ಭುವರ್ಲೋಕ ಅಂತದ, ಭೂರ್ಲೋಕ ಭುವರ್ಲೋಕ. ಆ ಭುವರ್ಲೋಕದಲ್ಲಿ ದೆವ್ವ ಪಿಶಾಚಿ ಎಲ್ಲ ಇರ್ತಾವೆ. ಅಲ್ಲಿ ಹೋಗಿರ್ಬೇಕಾಗಿ ಬರ್ತದೆ. ಅಲ್ಲಿ ದೀರ್ಘಕಾಲದವರೆಗೂ ಆ ಪೈಶಾಚಿಕ ಒಂದು ಅರ್ಥಾತ್ ಏನು ಅಂದ್ರೆ ದೇಹದಲ್ಲಿ ಇದ್ದುಕೊಂಡು ಅಲ್ಲಿ ಅನೇಕ ದುಃಖಗಳನ್ನು ಅನುಭವಿಸಿ, ವೇದನೆ ಅನುಭವಿಸಿ, ಆಮೇಲೆ ಏನದಂದ್ರೆ ಹುಟ್ಟಿ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ನಾಮಸ್ಮರಣೆ ಮಾಡುವವರು ಇನ್ನೂ ಉದ್ಧಾರ ಆತ್ಮಜ್ಞಾನ ಆಗಿ ಅವ್ರದ್ದು ಮೋಕ್ಷ ಆಗಿರದೆ ಇದ್ರು ಅವ್ರು ಕೂಡಲೇ ಸ್ವಲ್ಪ ದಿವಸಕ್ಕೆಲ್ಲ ಮತ್ತೆ ತಿರುಗಿ ಬಂದು ಮತ್ತೆ ಮುಂದಿನ ಸಾಧನೆ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೆಂಗೋ ಹಂಗ ಗುರುಗಳು ಹೇಳಿದ್ರು, ನಾನು ಹೋಗ್ತೀನಿಪ್ಪ, ನೀನು ಇದನ್ನು ಮಾಡು. ಆದ್ರೂ ಒಂದೇ ನೀನು ಅಂದ್ರೆ ಇನ್ನೊಂದು ನಮ್ಗೊಂದು ಸೇವಾ ಮಾಡು. ಏನು ಅಂದ್ರೆ ನೀನೊಂದು ಅಸ್ಥಿ ಏನದನ್ನು ಅದನ್ನ ಅರ್ಥಾತ್ 3ನೇ ದಿವಸ ಅಸ್ಥಿ ಸಂಚಯ ಮಾಡಿದ್ರೊಳಗ ನನ್ನ ಅಸ್ಥಿಗಳನ್ನು ತಗೊಂಡು ಹೋಗಿ ಕಾಶಿ ಒಳಗೆ ಗಂಗಾನದಿ ಒಳಗೆ ಹಾಕು. ನೀನು ಅಲ್ಲಿಂದ ಸಂಚಾರ ಮಾಡ್ಕೋತ ಬರುವುದ್ರಾಗನ
ಇಂಥ ಊರಿಗೆ ಬಾ, ಅಲ್ಲಿ ನಾನು ಇಂಥ ಒಂದು ಹಂದಿ ಹೊಟ್ಟಿಲೇ ಹುಟ್ಟಿರ್ತೀನಿ, ನಿನಗೊಂದು 6 ತಿಂಗಳೇ ಬೇಕಾಗ್ತಾವ. ಅವಾಗ ನೀ ಅಲ್ಲಿ ಬಂದ ಕೂಡಲೇ ಆ ಹಂದಿ ಇಂಥ ಊರು ಹೊಟ್ಟು ಕೊಳಸಿ ಒಳಗೆ ಒಂದು ಹಂದಿ ಇರ್ತದೆ, ಹೊಟ್ಟದೊಂದು ಹೆಣ್ಣು ಹಂದಿದ, ಅದ್ರ ಹೊಟ್ಟೆಯಲ್ಲಿ ಒಂದು 8-10 ಮರಿ ಹುಡ್ತಾವೆ. ಅದ್ರೊಳಗೆ ಒಂದು ಮರಿ ಹನಿ ಮೇಲೆ ಒಂದು ಬಿಳಿ ಅರ್ಥಾತ್ ಇನ್ನೊಂದು ಗಂಧ ಹಾಕಿದ್ರೆ ಬಿಳಿ ಬಣ್ಣದ ಒಂದು ವರ್ತುಲಾಕಾರ ಇರ್ತದೆ, ಟಿಕ್ಕಿರ್ತದೆ. ಆ ಒಂದು ಅರ್ಥಾತ್ ನೀನೇನ್ ಮಾಡುವಂದ್ರೆ ಅದು ನಾನೇ ಇರ್ತೀನಿ, ನೀನೊಂದು ದೊಡ್ಡ ಕಲ್ಲು ತಗೊಂಡು ಅದನ್ನ ಕಲ್ಲು ಹೋಗೋದು ಅದನ್ನ ಮುಗಿಸ್ಬಿಡು, ಅಂದ್ರೆ ನಂದು ಉದ್ಧಾರ ಆಗ್ತದೆ. ಅವನ ಗುರುಗಳ ಇಷ್ಟು ವರ್ಷ ನಿಮ್ಮನ್ನು ಸೇವಾ ಮಾಡೀನಿ, ಇಷ್ಟು ವರ್ಷ ನಿಮ್ಮ ಕಾಲು ಓದ್ತೀನಿ, ನೀವು ಹೇಳ್ದಂಗೆ ಕೇಳೀನಿ, ಹೇಳ್ದಂಗೆ ಕೇಳಬೇಕು, ಆಜ್ಞಾ ಪಾಲನೆ ಮಾಡಬೇಕು, ಬರೋಬ್ಬರಿ ಅದು ತಲೆ ಮೇಲೆ ಕಲ್ಲು ಕೊಡ್ಬೇಕಂತಿಲ್ಲ. ಅದು ಹೆಂಗೆ ಮಾಡಿ ನಾನು ಅಲ್ಲಪ್ಪ, ಏನು ಕಾಳಜಿ ಮಾಡಬೇಡ, ನಂದು ಶತ್ರು ಸಹಿತ ನನ್ನ ಜನ್ಮ ಉದ್ಧಾರ ಆಗ್ತದೆ, ಆ ಕೊಳಚೆ ಆಗಿರ್ಲಿಕ್ಕೆ ಆಗೋದಿಲ್ಲ ನನಗೆ. ಆದ್ರಿಂದ ಆದಷ್ಟು ಲಘುನ ನಾನು ಮುಗಿಸ್ಬಿಟ್ಟು ಅಂದ್ರೆ ಆ ಕೊಳಚೆ ಆಗಿದ್ದು ನಾನು ಪಾಲಾಗಿಬಿಡ್ತೀನಿ ಮತ್ತು ಉದ್ಧಾರ ಆಗಿಬಿಡ್ತೀನಿ. ಹಂಗಿದ್ರೆ ಅಡ್ಡಿ ಇಲ್ರಿ, ಮತ್ತು ಪಾಪ ನಿಮ್ಮನ್ನ ಆ ಕೊಳಚೆ ಆಗಿದ್ದ ಲಘುನ ತೆಗಿಬೇಕಾಗಿದ್ರೆ ನಾನು ಬೇಕಾದ್ರೆ ಮುಗಿಸ್ಬಿಡ್ತೀನಿ, ಏನು ಅಡ್ಡಿ ಇಲ್ಲ ಅಂತ ಹೇಳ. ಹಂಗ ಹೋಗಿ ಕಾಶಿಗೆ ಹೋಗಿ ಅಸ್ಥಿಗಳನ್ನೆಲ್ಲ ಹಾಕಿ ಆ ಊರಿಗೆ ಬಂದು ನೋಡ್ತಾನೆ. ಊರೊಳಗೆ ದೊಡ್ಡ ಒಂದು ಕೊಳಚಿತ್ತಲ್ಲೇ, ಆ ಕೊಳಚಿ ಒಳಗೆ ಒಂದು ಹಂದಿ ಉಳ್ಳಾಡ್ಲಿಕ್ಕೆ ಹತ್ತಿತ್ತು. ಅದಕ್ಕೆ ಅರ್ಥಾತ್ ಏನು ಅಂದ್ರೆ ಒಂದು 7-8 ಮರಿ ಆಗಿತ್ತು, ಅವು ಸಹಿತ ಅಲ್ಲೇ ಇದ್ದು. ನೋಡಿದ ಆ ಕೊಳಚಿ ದಂಡಿಗೆ ಆ ಮರಿ ಎಲ್ಲ ಸಣ್ಣ ಮರಿಗಳು, ಅರ್ಥಾತ್ ಏನು ಹಂದಿ ಮರಿ ಕತ್ತಿ ಮರಿ ನೋಡು ಸಣ್ಣ ಇದ್ದಾಗ ಚಂದ ಇರ್ತಾವೆ, ದೊಡ್ಡ ಆಗ್ಬೇಕು ಒಂದು ನಮೂನೆ ಅಸಹ್ಯ. ಆಮೇಲೆ ಅವನಿಗೆ ನೋಡಿದ ಒಂದು ಹಂದಿ ಮರಿ ಹನಿ ಮೇಲೆ ಒಂದು ಬಿಳಿ ಪಟ್ಟಿಲ್ಲ ಗುಂಡಕ ಇತ್ತು. ಅದು ನೋಡಿದ್ರು ನಮ್ಮ ಗುರುಗಳು ಎಲ್ಲಿದ್ದಾರ ಅಂತ ಬಹಳ ಸಂತೋಷ ಆಯ್ತು. ನಮಸ್ಕಾರ ಮಾಡಿದ ಮುಂಚೆ ಗುರುಗಳ ಧನ್ಯಿದ್ದೀರಿ ಅಂತಂದ. ನಮಸ್ಕಾರ ಮಾಡಿದ ಒಂದು ದೊಡ್ಡ ಕಲ್ಲು ತಗೊಂಡ, ಇನ್ನೇನು ಎತ್ತಿ ಆ ಕಲ್ಲು ತಲೆ ಮೇಲೆ ಒಗಿಬೇಕು ಅನ್ನೋಕ ಹಂದಿ ಮರಿ ಮಾತಾಡ್ತೇವೆ. ಏನು ಅಂದ್ರೆ, ಶಿಷ್ಯ ನಿನ್ನ ಒಂದು ಸೇವಾ ಭಾವ ನೋಡಿ ನನಗೆ ಬಹಳ ಸಂತೋಷ ಆಗಿರಪ್ಪ, ನೀನನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ಇಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಿ ಖರೆ. ಆದ್ರೆ ನನಗೆ ಈ ಕೊಳಚಿ ಒಳಗೆ ಎಷ್ಟು ಆನಂದ ಆಗ್ಲಿಕ್ಕತ್ತದ ಅಂದ್ರೆ ಇದರಿಂದ ಹೊರಗೆ ಬರ್ಬೇಕು ಅನಿಸ್ಬಲ್ತು. ಇನ್ನು ಮುಂದೆ ಸಾಯುವುದಂತೂ ಪ್ರಶ್ನೆ ಇಲ್ಲ. ಆದ್ರಿಂದ ನಾನು ಏನು ಕಾಳಜಿ ಮಾಡಬೇಡ, ನಾನು ಇದೊಂದು ಜನ್ಮ ಈ ಕೊಳಚೆಯಾಗ ತೆಗಿತೀನಿ. ಇಲ್ಲಿ ಎಷ್ಟರೇ ಆನಂದದ, ಎಷ್ಟು ಸುಖ ಅದ, ಎಷ್ಟು ಆರಾಮ ಅನಿಸ್ತದೆ ಅಂದಂಗ ನಮ್ಮ ಪರಿಸ್ಥಿತಿ ಅದ ರೀ. ಅರ್ಥಾತ್ ಏನು ಅಂದ್ರೆ ಆ ಪ್ರಪಂಚ ಅನ್ನುವಂಥ ಕೊಳಚಿ ಒಳಗೆ ನಮ್ಗೆ ಎಷ್ಟು ಆನಂದ, ಎಷ್ಟು ಸುಖ, ಎಷ್ಟಿದು. ಡಾಕ್ಟ್ರಿಗೆ ಹೇಳ್ತಿರ್ತೀವಿ, ಏನ್ ಬೇಕಾದ್ದು ಮಾಡ್ರಿ, ಹೆಂಗರೆ ಮಾಡಿ ಉಳಿಸಿದ್ ನನ್ನ, ಇನ್ನೂ ಸ್ವಲ್ಪ ದಿವಸ ಈ ಕೊಳಚಾಗ ಇರ್ತೀನಿ ಅಂತ ತಿಳ್ಕೊಂಡು ಅನ್ನೋ ಹಂಗ ಪರಿಸ್ಥಿತಿ ಅದ. ಸುಖದ ಭ್ರಮಾನ ಬರೇ ನಾವು ಏನಪ್ಪ ಅಂತಂದ್ರೆ ತಿಂದ್ರೆ ಸುಖ ಆಗ್ತದೆ, ಉಂಡ್ರೆ ಸುಖ ಆಗ್ತದೆ, ಎಂಥ ಒಂದು ಭ್ರಮೆಯೊಳಗೆ ಬಿದ್ದೀವಿ ಅಂದ್ರೆ ಆಯುಷ್ಯ ಎಲ್ಲ ಪುಕಟ ಕಳೆದು ಹೋಗ್ತದೆ. ಒಂದು ಜಪ ಇಲ್ಲ, ತಪ ಇಲ್ಲ, ನಾಮಸ್ಮರಣೆ ಇಲ್ಲ, ಬರೇ ಹರಟಿ ಮಾತು ಕತಿ, ಬರೇ ನಗುವುದು, ಕಲಿಯುವುದು, ತಿನ್ನೋದು, ಕುಡಿಯೋದು ಅಂದ್ರೆ ಬೇರೆ ಬೇರೆ ಅಲ್ಲ. ಮನೆಯಾಗಿದ್ದಾನೆ ಊಟ, ಹುಡುಗಿ, ಬರೇ ಉಪಹಾರ, ಇಲ್ಲ ತದನ್ನು ಮಾಡ್ರಿ, ಇದನ್ನು ಮಾಡ್ರಿ, ಹಂಗಾತ್ ಹಿಂಗಾತ್, ಆ ಊರಾಗ ಹಂಗಾತ್, ಈ ಊರಾಗ ಹಿಂಗಾತ್, ಅವ್ರ ಮನ್ಯಾಗ ಹಂಗಾತ್, ಇವ್ರ ಮನ್ಯಾಗ ಹಿಂಗಾತ್. ಎದಕ್ಕಿದೆಲ್ಲ ಉಸಾಬರಿಬೇಕು ಅಂತಿದ್ದ. ಸುಮ್ಮನೆ ಭಗವಂತ ಇವತ್ತ ಏನೋ ಅವನೊಂದು ಇಚ್ಛಾ ಆಗಬೇಕು. ನಿನ್ನ ನಾವು ಜ್ಞಾನೇಶ್ವರಿ ಒಳಗೆ ಓದಿದ್ವಿ ನಾವು. ಭಗವಂತ ಹೇಳ್ದ, ಸಾಯುವವನು ನಾನೇ, ಸಾಯಿಸುವವನು ನಾನೇ, ಕೊಲ್ಲುವವನು ನಾನೇ ಮತ್ತು ಕೊಲ್ಲಿಸಿಕೊಳ್ಳುವವನು ನಾನ ಅಂತ ತಿಳ್ಕೊಂಡು ಹೇಳಿದ. ಹಂಗೇನದವನು ಎಲ್ಲ ಅವಂದ ಆಟದ, ಅವಂದ ಒಂದು ದಿವ್ಯ ಲೀಲಾ ಅದ. ಅರ್ಥಾತ್ ಏನು ಅಂದ್ರೆ, ಆದ್ರೆ ನಮಗೆ ಎಲ್ಲಿವರೆಗೂ ನಮಗೆ ಭಗವಂತ ನಮ್ಮನ್ನು ಇಟ್ಟಾನೋ ಅಲ್ಲಿವರೆಗೂ ನಾವು ಏನಾದರೂ ಒಂದು ಮಾಡಿ ಉದ್ಧಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಮಗೆ ಇಂಥ ಒಂದು ಪರಿಸ್ಥಿತಿ ಒಳಗೂ ಅನ್ನಿಸ್ಲೇ ಏನು ಅಂದ್ರೆ ನಾವು ಎದುರೊಳಗಾದ್ರೆ ತೊಡಗಿಕೊಂಡಿರ್ಬೇಕು, ಜನ್ಮ ಸಾರ್ಥಕ ಆಗ್ತದ್ರಿಂದ ಅಂತ ಅನಿಸಿ ನಾವು 1-5 ಅರ್ಥಾತ್ ಏನು ಅಂತಂದ್ರೆ 21ನೇ ಇಸ್ವಿ ಅರ್ಥಾತ್ ಮೇ 1ನೇ ತಾರೀಕಿನ ದಿವಸ ನಾವು 11 ಕೋಟಿ ಹನುಮಾನ್ ಚಾಲೀಸ ಅವತ್ತು ಅನಾಯಾಸ ಶನಿವಾರ ಇತ್ತು. ನಮಗೂ ಒಳ್ಳೆ ಚಲೋ ಅನ್ನಿಸ್ತು. ಆ ದಿವಸ ಸಂಕಲ್ಪ ಮಾಡಿದ್ವಿ. ಅದಕ್ಕನುಸಾರವಾಗಿ ಇವತ್ತು ಸಹಸ್ರಾರು ಜನರು, ಕನಿಷ್ಠ ಏನು ಅಂದ್ರೆ ಒಂದು 10-12 ಸಾವಿರ ಜನರು
ಕನಿಷ್ಠ ನಮಗೆ ಬೇಕಾಗಿರೋದು 11,000 ಜನರು. ಆದ್ರೆ ಈಗಾಗಲೇ 12-13,000 ಜನರು ಜಪ ಅರ್ಥಾತ್ ಹನುಮಾನ್ ಚಾಲೀಸ ಪಾಠ ಮಾಡ್ಲಿಕ್ಕೆ ಹತ್ತಾರ. ಆದ್ರೆ ನಮಗೆ ಏನಾಗವಲ್ತು ಅಂದ್ರೆ ನಮ್ಗೆ ಅದರಿಂದ ತೃಪ್ತಿ ಆಗವಲ್ತು. ಯಾಕೆ ತೃಪ್ತಿ ಆಗವಲ್ತು, ಯಾಕೆ ಸಮಾಧಾನ ಆಗವಲ್ತು ಅಂದ್ರೆ ನಮಗೆ 11,000 ಜನರು ಸರಾಸರಿ 11ರಂತೆ ಪಾಠ ಆಗ್ಬೇಕು. ಪ್ರತಿ ಅರ್ಥಾತ್ ಏನು ಅಂದ್ರೆ ಪ್ರತಿಯೊಬ್ಬರು 11 ಆದ್ರೂ ಮಾಡಬೇಕು, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಸರಾಸರಿ 11 ಪಾಠ ಬರಬೇಕು. ಅಂದ್ರೆ ನಮಗೇನಾಗ್ತದೆ ಅಂದ್ರೆ ವರ್ಷಕ್ಕೆ 3.5 ಕೋಟಿ ಹನುಮಾನ್ ಚಾಲೀಸ ಆಗಿ 3 ವರ್ಷಕ್ಕೆ 11 ಕೋಟಿ ಹನುಮಾನ್ ಚಾಲೀಸ ಆಯ್ತು ಅಂದ್ರೆ ನಮ್ಮ ಜೀವನದಲ್ಲಿ ನಮಗೇನೋ ಒಂದು ಬಹಳ ಭಗವಂತನ ಅನುಗ್ರಹ ಆಗ್ತದೆ, ಎಲ್ಲಷ್ಟು ಸಂಶಯ ಇಲ್ಲ. ಆ ದೃಷ್ಟಿಯಿಂದಲೇ ನಾವು ಎಷ್ಟೊಂದು ಅರ್ಥಾತ್ ಕಳಕಳಿಯಿಂದ ಹೇಳ್ತಾ ಇದ್ದೀವಿ ಏನು ಅಂದ್ರೆ ಕನಿಷ್ಠ ನಾವು ಈಗ 1, 2, 3 ಪಾಠ ಮಾಡ್ಬೋದು, ಸ್ವಲ್ಪ ಹೆಚ್ಚಿಗೆ ಮಾಡಿ ಪ್ರಯತ್ನ ಮಾಡಲಿ, ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥ ಕಳಕಳಿ ನಮಗೆಲ್ಲರಿಗೂ ಬೇಕು. 1, 2, 3 ಪಾಠ ಮಾಡೋರು ಎನಿಸ್ಬೇಕಲ್ಲ ಏನು ಅಂತಂದ್ರೆ ಆದಷ್ಟು ಬೇಗನೆ ನಾವೆಲ್ಲರೂ 11 ಕೋಟಿ ಪಾಠ ಮುಗಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಕೇವಲ ಕೊರೋನಾದಿಂದ ಅಷ್ಟ ಅಲ್ಲ, ಕೊರೋನಾ ಸಾಕಷ್ಟು ಕಡಿಮೆ ಆಗಲಿಕ್ಕೆ, ಲಾಕ್ಡೌನ್ಗಳನ್ನು ಎಲ್ಲ ಕಡೆಗೂ ಬಹಳಷ್ಟು ಕಡೆ ತೆಗಿಲಿಕ್ಕಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಇದು ಕಡಿಮೆ ಆಗಿಯೂ ಆಗ್ತದೆ. ಅದು ಮುಖ್ಯವಾಗಿ ಮುಂದಾದರೂ ಸಹಿತ ನಮ್ಮ ಆಯುಷ್ಯ ತುಂಬ ನಮಗೆ ಸಾಮಾನ್ಯವಾಗಿ ಅಥವಾ ನಮಗೆ ಸಹಜವಾಗಿ ಯಾವುದೋ ರೋಗ ರುಜಿನಿ ಬರಲ್ದನೆ ನಾವು ಆರೋಗ್ಯವಾಗಿದ್ದುಕೊಂಡು ಅರ್ಥಾತ್ ಏನು ಅಂದ್ರೆ ಪ್ರಪಂಚದಲ್ಲಿರುವ ಸುಖ ಶಾಂತಿ ಸಮಾಧಾನ ಅನುಭವಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಇನ್ನಷ್ಟು ಮುಂದಾದರೂ ಸಹಿತ ಉಪಾಸನೆ, ನಾಮಸ್ಮರಣೆ, ಸತ್ಸಂಗಗಳಲ್ಲಿ ತೊಡಗಿಕೊಂಡು ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾದ ಸಾಧನೆಯಾಗಿರ್ತಕ್ಕಂಥ ಈ ಒಂದು ಹನುಮಾನ್ ಚಾಲೀಸ ಪಾಠ ಏನದನು ಇದನ್ನು ನಮ್ಗೆ ಮಾಡಬೇಕು ಅನ್ನಿಸ್ತು. ಆದ್ರೆ ಬಹಳ ಕಡಿಮೆ ಸರಾಸರಿ ಒಂದು ಲೆಕ್ಕ ಏನದನ್ನು ಬಹಳ ಕಡಿಮೆ ಬರ್ಲಿಕ್ಕೆ ಹತ್ತಿರೋದ್ರಿಂದ ನಮಗೆ ಅನಿಸ್ತದೆ ಏನು ಅಂದ್ರೆ 5-6 ಸರಾಸರಿ ಇದ್ರೆ ಕನಿಷ್ಠ 20-22 ಸಾವಿರ ಮಂದಿ ಪಾಠ ಮಾಡ್ಬೇಕಾಗ್ತದೆ. 11 ಸರಾಸರಿ ಬಂದರೆ 11,000 ಜನರು ಆದ್ರೂ ಕನಿಷ್ಠ ಪಾಠ ಮಾಡ್ಬೇಕಾಗ್ತದೆ. ಆದ್ರೂ ಸದ್ಯ ಪರಿಸ್ಥಿತಿ ನೋಡಿದರೆ ನಾವು ಪ್ರತಿ ದಿವಸ ಏನು ಗ್ರೂಪ್ ಓದ್ತೀವೋ ಅವು ಬಹಳ 5, 5.5, 6 ಇವತ್ತಿನ ಗ್ರೂಪ್ನಲ್ಲಿ ಅರ್ಥಾತ್ ಏನು ಅಂದ್ರೆ 8 ಇದ್ದಂಗಿದೆ. ಅರ್ಥಾತ್ ಏನು ಅಂದ್ರೆ ನಮ್ಮ ಉದಯ ಆಗಿ ಅವ್ರದ್ದು ಅಡ್ಮಿನ್ ಇದ್ದಾರೆ. ಬಹಳಷ್ಟು ಜನರು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಮತ್ತು ಉದಯ ಆಗಿ ಅವರು ಸಹಿತ ಅವರಿಗೆ ಫೋನ್ ಮಾಡಿ ಇನ್ನಷ್ಟು ಮಾಡಲಿ ಅಂತ ಹೇಳ್ತಾ ಇರೋದ್ರಿಂದ ಮತ್ತು ಇನ್ನಷ್ಟು ಜನರು ತೊಡಕೋಬೇಕು ಅನ್ನುವಂಥ ದೃಷ್ಟಿಯಿಂದನೂ ಸಹಿತ ಅವರೆಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿಂದು ಸರಾಸರಿ ಏನದನೋ 8 ಮೇಲಿದೆ. 8.45 ಇದು ಕೂಡ ನಿಧಾನವಾಗಿ ಹೆಚ್ಚಾಗಬೇಕು ಅನ್ನುವಂಥ ಕಳಕಳಿದ ಒಬ್ಬೊಬ್ರು 5, 5.5, 6 ಇರ್ತಕ್ಕಂಥವ್ರು ಸಹಿತ ನಿಧಾನವಾಗಿ ನಿಮ್ಮ ಗ್ರೂಪಿನ ಒಂದು ಎವರೇಜ್ ಏನದನ್ನು 11 ಮುಟ್ಟಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯದೆ. ಅದೇ ರೀತಿಯಾಗಿ ಇನ್ನೂ ಅನೇಕ ಪ್ರಕಾರದಿಂದ ನಾವು ಹನುಮಾನ್ ಚಾಲೀಸ ಪಾಠದಲ್ಲಿ ತೊಡಗಬೇಕು. ನೀವು ಎಲ್ಲರೂ ಈಗಾಗಲೇ ಬಹಳಷ್ಟು ಜಪಾನು ಮಾಡ್ತೀರಿ, ಉಪಾಸನೆಯೂ ಮಾಡ್ತೀರಿ. ಅದನ್ನೆಲ್ಲ ಮಾಡಿ ನಿಮ್ಮ ಪ್ರಪಂಚದ ಉಪಾಧಿಗಳನ್ನು ನಿರ್ವಹಿಸಿಕೊಂಡು ಸ್ವಲ್ಪ ಈ ಒಂದು 2-3 ವರ್ಷದ ಸಲುವಾಗಿ ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ, ಸ್ವಲ್ಪ TV ನೋಡೋದು ಕಡಿಮೆ ಮಾಡಿ, ಸ್ವಲ್ಪ ಮೊಬೈಲ್ನಲ್ಲಿ ಮಾತಾಡೋದು, ಅನಾವಶ್ಯಕ ಹರಟಿ ಹೊಡೆಯೋದು, ಸುಮ್ಮನೆ ನಾವು ವಾಟ್ಸಾಪ್ಗಳು ನೋಡ್ಕೋತ ಕೂಡೋದು, ಅಥವಾ ಗೇಮ್ ಆಡ್ಕೋತ ಕೂಡೋದು, ಇವುಗಳಲ್ಲಿಯೇ ಸ್ವಲ್ಪ ಸಮಯ ತೆಗೆದು ಅರ್ಥಾತ್ ಏನು ಅಂದ್ರೆ ಇನ್ನೊಂದಿಷ್ಟು ಹನುಮಾನ್ ಚಾಲೀಸ ಪಾಠ ನಮ್ಗೆ ಇದ್ರ ಬಗ್ಗೆನೂ ಅಭಿಮಾನ ಅನಿಸ್ತದೆ, ಸಂತೋಷ ಅನಿಸ್ತದೆ. ಏನು ಅಂದ್ರೆ ಬಹಳ ಸಂತೋಷ ಅನಿಸ್ತದೆ. ಬಹಳಷ್ಟು ಮಂದಿ 100 ಪಾಠ ಮಾಡುವುದಕ್ಕೂ ಸಂಕಲ್ಪ ಮಾಡಿ ಪಾಠ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ 2 ಪರ್ಯಾಯಗಳು, ಕಡಿಮೆ ಇದ್ದವರು 11ಕ್ಕೆ ಬರಬೇಕು, ಅದಕ್ಕೂ ಹೆಚ್ಚಿಗೆ ಮಾಡಬೇಕು. ಒಂದು ಇಲ್ಲದೆ ಇದ್ರೆ ಮಾಡಬೇಕು ಅಂದ್ರೆ 100 ಪಾಠ ಮಾಡೋರು ಬಹಳಷ್ಟು ಮಂದಿ ಆಗಿ ಅದನ್ನ ಸರಾಸರಿ 11ಕ್ಕೆ ತರಬೇಕು. ಒಂದು ಈ ರೀತಿಯಾಗಿ 11 ಪಾಠಗಳ ಸರಾಸರಿಯಲ್ಲಿ 11,000 ಮಂದಿ ಅಂದ್ರೆ 11 ಕೋಟಿ ಜಪ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಈ ಕಳಕಳಿಯಿಂದ ಹೇಳ್ತೀವಿ.
ಹತಾತಿದ್ರು. ನಮ್ದೇನು ವೈಯಕ್ತಿಕ ಸ್ವಾರ್ಥ ಇಲ್ಲ, ಮಹಾರಾಜರ ಒಂದು ಅನುಗ್ರಹ ನಮಗೆಲ್ಲರಿಗೂ ಆಗಬೇಕು ಅನ್ನುವಂಥ ಭಾವನೆಯಿಂದ ಹೇಳ್ತಾ ಇರೋದ್ರಿಂದಾಗಿ ನಾವು ಅದಕ್ಕಾಗಿ ಸಹಜವಾಗಿ ಮೊನ್ನೆ ಮಾರುತಿಯ ಒಂದು ಸಂಬಂಧ, ಮಾರುತಿ ಹೆಂಗ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಅನ್ನುವಂಥ ಎರಡು ಪ್ರಸಂಗವನ್ನು ತೋರಿಸಿದೆ. ಅದೇ ರೀತಿಯಾಗಿ ನಿನ್ನೆ ನಾನು ಸಹಜವಾಗಿ ಆ ಕಲ್ಯಾಣ ಪತ್ರಿಕೆ ಸಂಚಿಕೆ ನೋಡ್ತಾ ಇದ್ದಾಗ ನನಗೊಂದು ಅದರ ವ್ರತ ಏನದನ್ನು ಇದ್ದದ್ದು ಕಂಡು ಬಂತು. ಅದೇನು ವ್ರತ ಅಂತಂದ್ರೆ ಹನುಮಾನ್ ಚಾಲೀಸಾದ್ದೇ ಪಾಠ ಅನ್ನೋ ವ್ರತ. 22 ದಿವಸದ ವ್ರತ ಇದೆ. ಅದರಿಂದ ನಮ್ಮ ಪ್ರಪಂಚದೊಳಗೆ ಏನಾದ್ರೂ ತ್ರಾಸಿದ್ರೆ, ತೊಂದರೆ ಇದ್ರೆ, ಕಷ್ಟಿದ್ರೆ, ಅಥವಾ ಏನಾದ್ರೂ ಆಗ್ಬೇಕಾಗಿದ್ರೆ ಅದು ಸಹಿತ ಆಗ್ತದೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಅದನ್ನ ನಾನು ಒಂದ್ಸಲ ಎಲ್ಲರ ಮುಂದೆ ಓದ್ತೀನಿ. ಈಗ ಹಿಂದಿಯಲ್ಲೂ ಓದ್ತೀನಿ, ಅದನ್ನ ಸ್ವಲ್ಪ ಕನ್ನಡದಲ್ಲಿನೂ ಅರ್ಥ ಹೇಳ್ತೀನಿ. ಆಮೇಲೆ ಇವತ್ತಿನ ಒಂದು ಸಂಕಲ್ಪದ ಶರೀರ ಅಂತ ತಿಳ್ಕೊಂಡು ಕೊಪ್ಪಳದ ಕುಕ್ನೂರ ಆ ಶರೀರ ಒಂದು ಸಂಕಲ್ಪ ಇದೆ. ಕುಕ್ನೂರು ಶರೀರೊಂದು ಅದನ್ನ ಸಂಕಲ್ಪ ಮಾಡಿಸೋದ್ರ ಜೊತೆಗೆ ಇಂದಿನ ಒಂದು ಏನು ಲೀಸ್ಟ್ ಓದ್ಬೇಕಾಗಿದ್ದನು, ಹನುಮಾನ್ ಚಾಲೀಸ ಪಾಠ ಮಾಡತಕ್ಕಂಥವ್ರ ಹೆಸರನ್ನು ಸದ್ಗುರುಗಳ ಸನ್ನಿಧಾನದಲ್ಲಿ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡಬೇಕಾಗಿದ್ದನು, ಅದನ್ನು ಸಹಿತ ಸಂಕಲ್ಪ ಮಾಡಿ ನಾನು ಅದನ್ನು ನಿವೇದಿಸ್ತೀನಿ. ಆದ್ದರಿಂದ ನಾನು ಮೊದಲು ಅದನ್ನು ಹಿಂದಿಯಲ್ಲಿ ಇರ್ತಕ್ಕಂಥದ್ದನ್ನು ಓದಿ ಸ್ವಲ್ಪದರಲ್ಲೇ ಕನ್ನಡ ಅರ್ಥ ಹೇಳ್ತೀನಿ. ಯಾರಿಗಾದ್ರೂ ಮಾಡಬೇಕು ಆ ವ್ರತವನ್ನ ಅನ್ನುವಂಥದ್ದು ಮನುಷ್ಯನಾಗಿ ಬಂದ್ರೆ, ಮಾಡ್ಬೇಕು ಅನಿಸಿದ್ರೆ ನಾನು ಅದ್ರ ಬಗ್ಗೆನೂ ಸಂಕಲ್ಪ ಮಾಡಿಸ್ತೀನಿ. ಅದನ್ನ ನಾನು ಕಲ್ಯಾಣದಲ್ಲಿ ನೋಡಿದ್ದೀನಿ. ಅದನ್ನ ಮುಂದೆ ಓದಿ ತೋರಿಸ್ಬೇಕು ಅನ್ನುವಂಥ ಕಳಕಳಿಯಿಂದ ಅದನ್ನು ಓದ್ತಾ ಇದ್ದೀನಿ. ಆ ವ್ರತ ಏನು ಅಂಥ ಏನು ಕಠಿಣ ಇಲ್ಲ, ಸುಲಭವಾಗಿರ್ತಕ್ಕಂಥ ವ್ರತ ಅದ. ಅದರೊಳಗಿಂದ ಹನುಮಾನ್ ಚಾಲೀಸ ಪಾಠದ್ದನೇ ಅದೇ. ಆದ್ರೆ ಮುಖ್ಯವಾಗಿ 22 ದಿವಸ ನಾವು ಯಾವುದಾದ್ರೂ ಒಂದು ಮಾರುತಿ ಮಂದಿರಕ್ಕೆ ಹೋಗಿ ಅಲ್ಲಿಗೂ ಸಹಿತ ನಾವು ಒಂದು 11 ಪಾಠ ಮಾಡಿ ಬರ್ತಕ್ಕಂಥದ್ದು ಒಂದು ವ್ರತ ಅದ. ಮನೆಯಲ್ಲಿನೂ ಕನಿಷ್ಠ ಸಾಯಂಕಾಲ ಅಥವಾ ರಾತ್ರಿ ಮಲಕೋಳಕ್ಕಿಂತ ಮೊದಲು ಅಥವಾ ಸಾಯಂಕಾಲ ಮನೆಯಲ್ಲಿ 11 ಅಥವಾ 22 ಪಾಠ ಮಾಡುವಂಥ ವ್ರತ ಅದ. ಆದ್ದರಿಂದ ಅದನ್ನು ಓದ್ತೀನಿ. ಅದನ್ನು ಬಂದಿರ್ತಕ್ಕಂಥವ್ರು ಇದು ಕಲ್ಯಾಣದಲ್ಲಿ ಬಂದಿರತಕ್ಕಂಥದ್ದು ಎಡ್ವೊಕೇಟ್ ಶ್ರೀ ಶ್ಯಾಮ್ ಸುಂದರ್ಜಿ ಕಸೇರಾ, ಕುಲಸೇವಕ, MA, BCom, LLB, ಸಾಹಿತ್ಯ ವಿಶಾರದ, ಅಣುವ್ರತ ವಿಶೇಷಜ್ಞ. ಅಂದ್ರೆ ಸುಮ್ಮನೆ ಯಾರೋ ಈ ವಾಟ್ಸಾಪ್ನಾಗ ಏನಾದ್ರು ಹಾಕಿಕೊಡ್ತಾರಲ್ಲ ಅಂಥವ್ರಲ್ಲ, ಸೂಜ್ಞರಾಗಿರ್ತಕ್ಕಂಥವ್ರು ಮತ್ತು ಆ ವಿಷಯದಲ್ಲಿ ಸ್ವಲ್ಪ ಅಭ್ಯಾಸಗಳಂಥವ್ರು ಮತ್ತು ಅದನ್ನು ಅನೇಕ ಪ್ರಕಾರದಿಂದ ವ್ರತವನ್ನು ಮಾಡಿ ಪ್ರಯೋಗ ಮಾಡಿ ಅನುಭವ ಸಿದ್ಧ ಪ್ರಯೋಗ ಅಂತ ಅದಕ್ಕೆ ಹೆಡ್ಡಿಂಗ್ ಕೊಡ್ತಾರೆ. ಅದನ್ನು ನಾನು ಓದಿ ತೋರಿಸ್ತೀನಿ. ಯಾರಿಗಾದರೂ ಮಾಡಬೇಕು ಅನ್ನುವರು ಮಾಡಲಿಕ್ಕೆ ಅಡ್ಡಿ ಇಲ್ಲ, ಅದರ ಅರ್ಥವನ್ನು ಹೇಳ್ತಾರೆ. हमारे कुलदेवता श्री हनुमान जी की उपासना से संबंधित एक अनुभव सिद्ध अचूक प्रयोग लेख रूप में लिपिबद्ध किया जा रहा है. और अंतर ಏನು ಅಂದ್ರೆ ಅವರ ಕುಲದೇವರಾಗಿರ್ತಕ್ಕಂಥ ಹನುಮಂತನ ಮಾರುತಿಯ ಒಂದು ಉಪಾಸನೆಯ ಸಂಬಂಧಿತವಾಗಿರ್ತಕ್ಕಂಥ ಮತ್ತು ಅನುಭವ ಸಿದ್ಧವಾಗಿರುವುದು. ಅಚೂಕ್ ಅಂದ್ರೆ ತಪ್ಪದೇ ಇರ್ತಕ್ಕಂಥ ಒಂದು ಪ್ರಯೋಗವನ್ನ ನಾನು ನಿಮಗೆ ಬರೆದಿದ್ದೀನಿ, ಅದನ್ನು ತೋರಿಸ್ತೀನಿ. आशा है सहृदय आस्तिक पाठकगण श्रद्धा विश्वास पूर्वक इससे अवश्य लाभ उठाएंगे. और ಏನು ಅಂದ್ರೆ ನೀವು ಇದನ್ನ ಓದಿರ್ತಕ್ಕಂಥವ್ರು ಅಥವಾ ಕೇಳಿರ್ತಕ್ಕಂಥವ್ರು ಶ್ರದ್ಧಾ ವಿಶ್ವಾಸದಿಂದ ಇದನ್ನು ಮಾಡಿದ್ರೆ ನಿಮಗೆ ಅವಶ್ಯವಾಗಿ लाभ ಆಗ್ತದೆ. प्रस्तुत प्रयोग मेरी पूजनीय स्वर्गीय दादी श्री जी को लगभग 25 वर्ष पूर्व मेरी जन्मभूमि रामगढ़ शेखावाटी राजस्थान में एक सिद्ध महात्मा जी से आशीर्वाद स्वरूप प्राप्त हुआ था. ಇವರಜ್ಜಿಗೆ 25 ವರ್ಷದ ಹಿಂದೆ ಅಲ್ಲಿ ಅವ್ರ ಜನ್ಮಭೂಮಿಯಾಗಿರ್ತಕ್ಕಂಥ ರಾಮಗಢ ಅಂತ ಇರೋದನ್ನು ಅಲ್ಲೊಬ್ಬರು ಸತ್ಪುರುಷರು ಅವರಿಗೆ ಆಶೀರ್ವಾದ ರೂಪವಾಗಿ ಕೊಟ್ಟಿರ್ತಕ್ಕಂಥದ್ದು. जिसका प्रत्यक्ष चमत्कार अचूक रामबाण की तरह मैं आज तक देखता आ रहा हूं. ಅದರಿಂದ ಅದು ಹೆಂಗದ ಅಂದ್ರೆ ತಪ್ಪದೇ ಇರ್ತಕ್ಕಂಥ ಅಂದ್ರೆ ಗುರಿ ತಪ್ಪದೇ ಇರ್ತಕ್ಕಂಥ ರಾಮಬಾಣ ಹಂಗೆ
ಅದೇನದಲ್ಲ ಫಲವನ್ನು ಕೊಡ್ತಕ್ಕಂಥದ್ದು. कई बार मेरे परिवार के तथा कई अन्य व्यक्तियों ने इससे लाभ उठाया है. ಎಷ್ಟೋ ಸಲ ಅವರ ಪರಿವಾರದವರು ಮತ್ತು ಬೇರೆಯವರು ಸಹಿತ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. किसी भी परोपकार भावना या उचित एवं योग्य स्वकार्य की सिद्धि के लिए इसका प्रयोग किया जा सकता है. ಯಾವುದೇ ಒಂದು ಪರೋಪಕಾರ ಭಾವನೆಯಿಂದ ಅಥವಾ ಯೋಗ್ಯವಾಗಿರುವ ಒಂದು ಸ್ವಕಾರ್ಯ ಸಿದ್ಧಿಗಾಗಿ ಅಂದ್ರೆ ಏನಾದರೂ ಒಂದು ಕೆಲಸ ಆಗಬೇಕಾಗಿತ್ತು ಅಂದ್ರೆ ಇದನ್ನು ಪ್ರಯೋಗ ಮಾಡಲಿಕ್ಕೆ ಶಕ್ಯ. किसी भी मास में शुक्ल पक्ष के मंगलवार को इसका श्री गणेश कर सकते हैं. ಯಾವುದೇ ತಿಂಗಳಾದರೂ ನಡೀತದೆ, ಶುಕ್ಲ ಪಕ್ಷದಲ್ಲಿಯ ಒಂದು ಮಂಗಳವಾರ ಇದನ್ನು ಪ್ರಾರಂಭ ಮಾಡಬೇಕು. ಪರಂತು ಉಸ್ ದಿನ ರಿಕ್ತ ಆದ್ರೆ ಅವತ್ತೇನಿರಬಾರ್ದು ಅಂದ್ರೆ ಚತುರ್ಥಿ, ನವಮಿ, ಚತುರ್ದಶಿ ತಿಥಿ एवं प्रयोगकर्ता तिथि इरबार्ದು. आमेले प्रयोगकर्ता की राशि से चौथे, 8वें या 12वें चंद्रमा का होना निषिद्ध है. अर्थात ಏನು ಅಂದ್ರೆ ಅದು ಚತುರ್ಥಿ, ಅಷ್ಟಮಿ ಮತ್ತು ದ್ವಾದಶಿ ಅರ್ಥಾತ್ ಏನಿರಬಾರ್ದು ಅಂದ್ರೆ ರಾಶಿಯಿಂದ ಚತುರ್ಥಿ 4ನೇ ಚಂದ್ರಮ, 8ನೇ ಚಂದ್ರಮ, 12ನೇ ಚಂದ್ರಮ ಅಂದ್ರೆ ಶುಕ್ಲ ಪಕ್ಷದ ಅವು ಇರಬಾರ್ದು. जनना शौच व मरना शौच में भी इसका प्रारंभ नहीं करना चाहिए. अर्थात ಏನು ಅಂದ್ರೆ ನಾವು ಇದರಲ್ಲಿ ಮರಣದ ಶೌಚದಲ್ಲಿ ಆಗಲಿ ಅಥವಾ ವೃದ್ಧಿಯಲ್ಲಿ ಆಗಲಿ ಇದು ಮಾಡಲಿಕ್ಕೆ ಬರಂಗಿಲ್ಲ. यदि प्रयोग काल में ऐसा कोई संयोग आ ही जाए तो किसी कर्मनिष्ठ कुलीन ब्राह्मण के द्वारा इसे पूर्ण कराना चाहिए. ಒಂದು ವೇಳೆ ನಾವು ಶುರು ಮಾಡಿದ್ವಿ ಮಧ್ಯದಲ್ಲಿ ಏನಾದರೂ ಇಂಥವು ಏನಂದ್ರೆ ಅರ್ಥಾತ್ ಬಂತು, ಸೂತಕಾಲ ಬಂದರೆ, ಮರಣ ಶೌಚ ಆಗಲಿ ಜನನ ಶೌಚಗಳು ಬಂದರೆ ಅವಾಗ ಯಾರಾದ್ರೂ ಒಬ್ಬರು ಬ್ರಾಹ್ಮಣರ ಕಡೆಯಿಂದ, ಒಳ್ಳೆ ಬ್ರಾಹ್ಮಣರ ಕಡೆಯಿಂದ ಅದು ಮಾಡಿಸ್ಬೇಕು. बीच में छोड़ना उचित नहीं है. पुरुषों के अतिरिक्त ऐसी स्त्रियां भी इसका अनुष्ठान कर सकती हैं जिनका प्रौढ़ावस्था के बाद प्राकृतिक रूप से मासिक धर्म सदा के लिए बंद हो चुका है. ಯಾರು ಮುಟ್ಟು ನಿಂತಿದೆಯೋ ಅಂಥ ಹೆಣ್ಮಕ್ಳು ಹೆಣ್ಮಕ್ಳೇ ಮಾಡಬೇಕು ಅಂತ. ಯಾರಿನ್ನೂ ಮುಟ್ಟು ಇರ್ತಕ್ಕಂಥವ್ರು ಮಾಡಬಾರ್ದು ಅಂತ. ಅಂದ್ರೆ ಏನಾಗ್ತದೆ, ಮಧ್ಯದಲ್ಲೇ ಮುಟ್ಟುಗಿಟ್ಟು ಆಗಿಬಿಟ್ರು ಅಂದ್ರೆ ಪಂಚಾಯತ್ ಆಗ್ತದೆ. प्रयोग के समय क्षौरादि कर्म का त्याग एवं सात्विक आहार के साथ ब्रह्मचर्य का पालन करना अनिवार्य है. ಇದನ್ನು ಮಾಡುವುದರೊಳಗೆ ಕ್ಷೌರಾದ ಮಾಡಿಸಬಾರ್ದು, सात्विक आहार सेवने ಮಾಡಬೇಕು, ब्रह्मचर्य पालने ಮಾಡಬೇಕು. एक ही समय भोजन किया जाए तो अच्छा है, अति उत्तम है, पर यह अनिवार्य नहीं है. ಒಪ್ಪತ್ತು ಊಟ ಮಾಡೋದೇನೋ ಅತಿ ಉತ್ತಮವಾದ್ದು, ಆದ್ರೆ ಅನಿವಾರ್ಯ ಏನಿಲ್ಲ. परंतु 2 बार से अधिक अन्न ग्रहण करना वर्जित है. 2 ಹೊತ್ತಿಗಿಂತಲೂ ಹೆಚ್ಚಿಗೆ ಊಟ ಮಾಡಬಾರದು. प्रयोग काल के बीच में ही यदि देव कृपावश संकल्पित कार्य की सिद्धि हो जाए तो भी प्रयोग को पूरा करना ही चाहिए. अर्थात ಇನ್ನು 22 ದಿವಸ ಆಗುದ್ರಾಗ ನಿಮ್ಮ ಕೆಲಸ ಆದರೆ ನೀವು ಅದನ್ನು ಪೂರ್ಣ ಮಾಡಬೇಕು. अन्यथा बने हुए कार्य के बिगड़ने की संभावना रहती है. ಆಗ್ಬಿಟ್ಟು ನಮ್ಮ ಕೆಲಸ ಆಗಿದೆ ಇನ್ನೇನು ಬೇಡ ಅಂತ ಬಿಟ್ವಿ ಅಂದ್ರೆ ಆ ಕೆಲಸ ಏನಾಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. प्रयोग प्रारंभ के लिए शुक्ल पक्ष के जिस मंगलवार का निश्चय किया जाए उसके पहले दिन सोमवार को, अर्थात मंगलवार ಯಾವುದೇ ತಿಂಗಳ ಶುಕ್ಲ ಪಕ್ಷದ ಯಾವ ಮಂಗಳವಾರ ನೀವು ಮಾಡಿರ್ತೀರೋ ಅದ್ರ ಹಿಂದಿನ ದಿವಸ ಸೋಮವಾರ ಸವಾ ಪಾವ್ ಅಚ್ಚಾ ಗುಳ. ಸಾಧಾರಣ ಸವಾ ಪಾವ್ ಅಂದ್ರೆ ಒಂದು ಪಾವ್ ಅಂದ್ರೆ ಪಾವ್ kg ಅಂತ ಹಿಡಿದ್ರು ಸಹಿತ ಅದರದ್ದು ಸವಾ ಅಂದ್ರೆ ಸಾಧಾರಣ अर्धा किलो ಅಂತ ಹಿಡ್ಕೊಳ್ಳು. अर्धा किलो ಬೆಲ್ಲ, 1 छटाक भुने हुए अच्छे चने ಅಂದ್ರೆ ಒಂದು ಕೊಳವಿ ಅಂದ್ರೆ ಪಾವ್ ಕಿಲೋ, ಪಾವ್ ಶೇರ್ ಏನ್ ಮಾಡಬೇಕು ಅಂದ್ರೆ ಒಂದು ಒಳ್ಳೆ ಹುರಿದ ಕಾಡ್ಲಿ और सवा पाव गाय का शुद्ध घी संग्रह कर ले. 1 पाव किलोದಷ್ಟು ಶುದ್ಧವಾಗಿರ್ತಕ್ಕಂಥ ತುಪ್ಪ, गुड़ के छोटे छोटे 21 टुकड़े कर ले. ಆ ಬೆಲ್ಲವನ್ನ 21 ತುಂಡು ಮಾಡಿ ಇಟ್ಕೋಬೇಕು. शेष वैसे ही रहने उड़द हंगा बिड़ಬೇಕು, हंगा इट्ಕೊಂಡಿರ್ಬೇಕು. स्वच्छ रुई की 22 फूलबत्तियां बनाकर घी में भिगो दे. 22 फूलबत्ती ಮಾಡಿಕೋಬೇಕು, और ತುಪ್ಪದಲ್ಲಿ ನೆನೆಸಿಟ್ಕೋಬೇಕು. तीनों वस्तुएं अर्थात गुड़, चने और बत्ती सहित
घी अलग अलग 3 स्वच्छ एवं शुद्ध पात्रों में रखकर घर के किसी एक स्वच्छ ऊंचे स्थान और ಬೆಲ್ಲ ಹುರಿದ ಕಡ್ಲಿ ಆಮೇಲೆ ಅದೇ ರೀತಿಯಾಗಿ ಏನು ಅಂತಂದ್ರೆ ಆ ತುಪ್ಪದ ಬತ್ತಿ ಒಂದು ಸ್ವಲ್ಪ ತುಪ್ಪ ಇವನ್ನೆಲ್ಲಾನು ಎಲ್ಲ ಒಂದ್ ಕಡೆಗೆ ಎಲ್ಲಾದ್ರೂ ಮಾಲ್ ಕಪಾಟ್ನಾಗ ಇಟ್ಕೋಬೇಕು. ಅವನ್ನೆಲ್ಲ ಮುಚ್ಚಿಟ್ಕೊಂಡಿರ್ಬೇಕು. जहां बच्चों के हाथ में हो सके सಣ್ಣ ಹುಡುಗರು ತಕ್ಕೊಂಡಿರಬಾರ್ದು. उनके पास ही एक दिया सराय ಒಂದು ಕಡ್ಡಿ ಪೆಟ್ಟಿಗೆ, एक अन्य छोटा पात्र, ಇನ್ನೊಂದು ಸಣ್ಣ ಒಂದು ಬಟ್ಲ, ಅದರ ಜೊತೆಗೆ ಒಂದು 21 ಏನು ಇಟ್ಕೋಬೇಕು ಅಂದ್ರೆ ಕಾಗದ ಧ್ವನಿ ಆಗಲಿ ಅಥವಾ ಎಲೆಗಳ ಒಂದು ಧ್ವನಿ ಇಟ್ಕೋಬೇಕು. 21 ಧ್ವನಿ ಅಂದ್ರೆ ಅಲ್ಲಿ ಮಾರುತಿ ಮುಂದೆ ಅದನ್ನು ಬೆಲ್ಲ ಮತ್ತು ಕಡ್ಲಿ ಹುರ್ಕಡ್ಲಿಗೆ ಇಟ್ಟು ಬರ್ಬೇಕಾಗ್ತದೆ ನೈವೇದ್ಯ ತೋರಿಸಿ. ಅದ್ರ ಸಲುವಾಗಿ ಒಂದು 21 ಧ್ವನಿ ಇಟ್ಕೋಬೇಕು. ಒಂದು ಕಡ್ಡಿ ಪೆಟ್ಟಿಗೆ ಇಟ್ಕೋಬೇಕು ದೀಪ ಹತ್ತಲಿ. ಒಂದು ಸಣ್ಣ ಬಟ್ಲ, ಪಾತ್ರ, ಛನ್ನಿ ಆದಿ ಯಾವ್ದಾರು ಒಂದೇನು ಅಂದ್ರೆ ಈ ಚೀನಿ ಮಣ್ಣಿನ ಪಾತ್ರೆ ಆಗಲಿ ಅಥವಾ ಹಿತ್ತಾಳಿ ಪಾತ್ರೆ ಇಟ್ಕೊಂಡಿರ್ಬೇಕು ಅಥವಾ ಸ್ಟೀಲಿನ ಪಾತ್ರೆ, जिसमें प्रतिदिन उपयुक्त वस्तुएं दी जा सके, ಅದರೊಳಗೆ ಇಟ್ಕೊಂಡು ತಗೊಂಡು ಹೋಗಿ ಬರುವಂತ ಇರಬೇಕು. जिससे प्रतिदिन इधर उधर पात्र की खोज न करनी पड़े. ಮುಂಜಾನೆ ಎದ್ದ ಕೂಡಲೇ ತಗೊಂಡು ಹೋಗ್ಲಿಕ್ಕೆ ಏನಾದ್ರು ಒಂದು ಬಟ್ಲ ಹುಡುಕಾಡ್ಕೊತ ಕೂಡದೇ ಇರುವಂಗ ಆ ಬಟ್ಲನೂ ಅಲ್ಲಿ ಇಟ್ಕೊಂಡಿರ್ಬೇಕು. 21 ಧ್ವನಿಯನ್ನು ಇಟ್ಕೊಂಡಿರ್ಬೇಕು. ಆಮೇಲೆ ತುಪ್ಪದ ದೀಪ, ತುಪ್ಪ, ಕಡ್ಡಿ ಪೆಟ್ಟಿಗೆ ಎಲ್ಲ ಸಾಮಾನು ಅಲ್ಲೇ ಇಟ್ಕೊಂಡಿರ್ಬೇಕು. शेष रहा केवल एक स्वच्छ पवित्र श्री हनुमान जी का मंदिर ಮತ್ತು ಒಂದು ಹತ್ತಿರದಲ್ಲೇ ಒಂದು 1.5 ಫರ್ಲಾಂಗ್ ದೂರದಲ್ಲಿ ಮತ್ತು ಅದೇನಿರಬೇಕು ಜನರ ಗದ್ದಲಿರಬಾರದು ಅಂತ ಸ್ವಲ್ಪ ಅಂದ್ರೆ ಸ್ವಲ್ಪ ಏಕಾಂತ ಇರ್ಲಿಕ್ಕೆ ಬರುವಂತಹದ್ದು, ಸ್ವಚ್ಛವಾಗಿರುವುದು, ಅಲ್ಲಿ ಕಸ ಪಸ ಹರಿವಿದ್ದು ಮಾಡಿದ್ದು ಇಂಥದ್ದಿರಬಾರ್ದು. जो गांव या शहर के कोलाहल से दूर जितने भी निर्जन एवं एकांत स्थान में हो उतना ही अच्छा है. ನಿರ್ಜನವಾಗಿರ್ತಕ್ಕಂಥದ್ದು, ಏಕಾಂತವಾಗಿರ್ತಕ್ಕಂಥ ಮಾರುತಿ ಮಂದಿರ ಸ್ವಚ್ಛವಾಗಿರ್ಬೇಕು. ಇಲ್ಲೇ ನಾವು ಮುನ್ನಾದ ದಿವಸ ಹೋಗಿ ಮಂಗಳವಾರ ದಿವಸ ಹೋಗೋರಿರ್ತೀವಿ, ಅದರಿಂದ ಸೋಮವಾರ ದಿವಸ ಹೋಗಿ ಕಸ ಪಸ ಹುಡುಗಿ ಇದನ್ನ ಮಾಡಿ ಬಂದಿರ್ಬೇಕು ಮಾರುತಿಗೆ. अन्यथा अपने निवास स्थान से कम 1.25 फर्लांग दूर होना तो अनिवार्य ही है. अर्थात ಏನು ಅಂದ್ರೆ 1.5 फर्लांग दूर इधर साथ. जिस मंगलवार से प्रयोग आरंभ करना हो उस दिन हो सके तो ब्राह्म मुहूर्त में, अन्यथा सूर्योदय के पहले अवश्य उड़ जाना चाहिए. ಎಂದಿನಿಂದ ಯಾವ ಮಂಗಳವಾರದಿಂದ ಶುರು ಆಗ್ತದನೋ ಆ ಮಂಗಳವಾರ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಇಲ್ಲದೇ सूर्योदयಕ್ಕಿಂತ ಮೊದಲೇ ಎದ್ದು शौचालय से निवृत्त हो, स्नान कर कपड़े पहन ललाट पर रोली चंदन आदि लगाकर ಅಂದ್ರೆ ಗಂಧ ಹಚ್ಕೋಬೇಕು. गंध कुंकुम एनालू सबसे पहले वहां जाए जहां तीनों पात्रों में गुड़ चने और घी बत्ती रखे हैं. ಎಲ್ಲಿ ನಾವು ಬೆಲ್ಲ ಹುರ್ಕಡ್ಲಿ ಬತ್ತಿ ತುಪ್ಪ ಇಟ್ಟಿರ್ತೀವೋ ನೇರವಾಗಿ ಅಲ್ಲಿ ಹೋಗಿ ನಾವೇನ್ ಮಾಡಬೇಕು ಅವನ್ನೆಲ್ಲ ತಗೋಬೇಕು. ಆವತ್ತಿನ ದಿವಸದ ಪೂರ್ತಿ वहां पहले से रखे हुए छन्नी आदि खाली पात्र में ಅದನ್ನ ಬಟ್ಟಲದೊಳಗ ಒಂದು ಬೆಲ್ಲದ ಕುಕ್ಕರ್ಣಿ, ಆಮೇಲೆ 21 ಹುರ್ಕಡ್ಲಿ, ಒಂದು ತುಪ್ಪದ ಬತ್ತಿ, ಒಂದು ನೀರಾಂಜನದಲ್ಲಿ, ಆಮೇಲೆ ಕಡ್ಡಿ ಪೆಟ್ಟಿಗೆ ಇಷ್ಟೇನದನು ಮತ್ತು ಒಂದು ಅದನ್ನ ಅವನ್ನೆಲ್ಲ ಒಂದು ತಟ್ಟೆ ಒಳಗೆ ಇಟ್ಕೊಂಡು ಅದ್ರ ಮ್ಯಾಲ ಒಂದು ಸ್ವಚ್ಛಂದು ಒಗರದ ವಸ್ತ್ರ ಹೊತ್ತಿಸಿಕೊಂಡು ಅದನ್ನ ಹಾಕೊಂಡು पवित्र वस्त्र से उसे ढक ले. वहां से आमें हम तोड़ होगಬೇಕು. लौटते समय मंदिर में श्री हनुमान जी की मूर्ति के सम्मुख पहुंचने तक तो पीछे न दाएं बाएं ही घूमकर देखे और न छन्नी उठाने के बाद घर में, रास्ते में या मंदिर में किसी से एक शब्द भी न बोले. ಏನ್ ಮಾಡ್ಬೇಕು ಅಂದ್ರೆ ಅವ್ನು ತಗೊಂಡು ಅದ್ರ ಮ್ಯಾಲ ವಸ್ತ್ರ ಹೊತ್ಕೊಂಡು ಹಾಕೊಂಡು ತಗೊಂಡು ಹೋಗೋ ಮುಂದೆ ಇತ್ಲಾಗ ಹಿಂಗ ಇತ್ಲಾಗ ನೋಡ್ಕೋತ ನೋಡ್ಕೋತ ಹೋಗ್ಬಾರ್ದು. ಸುಮ್ಮನೆ ಮ್ಯಾಲ ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ಮೌನವಾಗಿ ನಡ್ಕೋತ ಹೋಗ್ಬೇಕು. ನಾಮಸ್ಮರಣೆ ಮಾಡ್ಕೋತ ಹೋಗ್ಬೇಕು. ಮನಿ ಒಳಗೆ ಎಲ್ಲ ಕೈಯಾಗಿ ಹಿಡ್ಕೊಂಡು ಕೂಡಲೇ ಮೌನ ಶುರು ಆಗ್ಬೇಕು. ಮತ್ತೆ ತಿರುಗಿ ಬಂದು ಅವನು ಅಲ್ಲಿ ಇಡೋ ತನಕ ಮೌನ ಇರ್ಬೇಕು.
मंदिर में किसी से एक शब्द भी न बोले, चाहे कोई कितने भी आवश्यक कार्य के लिए आवाज क्यों न देता हो, ಎಷ್ಟ ಮಹತ್ವದ ಕೆಲಸದಲ್ಲಿ ಮಾತಾಡಿ ಎರಡು ಶಬ್ದ ಅಂತಂದ್ರೂ सहित माताड़बार। इस प्रकार पूर्ण रूप से एकदम मौन रहे, बिना जूता चप्पल पहने श्री हनुमान जी के सम्मुख पहुंचकर बिना इधर उधर देखे मौन धारण किए हुए ही ಅಲ್ಲಿ ಹೋಗಿ ಮೌನವಾಗಿನೇ ಹೋಗಿ ಆಮೇಲೆ ನೀರಾಂಜನ ಹಚ್ಚಬೇಕು। ಆಮೇಲೆ 21 ಹುಡುಕಾಡಿ ಆ ಬೆಲ್ಲದ ಕರಣಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಬಟ್ಟನ್ನು ತೆಗೆದು ಆ ಧ್ವನಿ ಒಳಗೆ ಇಡಬೇಕು। ಅದನ್ನ ಮಾರುತಿಗೆ ನೈವೇದ್ಯ ತೋರಿಸಿದಾಗ ನೀರೇನು ಒಯ್ದಿರ್ಬೇಕಂತೇನಿಲ್ಲ, ಇಟ್ಟು ನಮಸ್ಕಾರ ಮಾಡಿ ನಡೆ। हनुमान जी के सामने रखकर साष्टांग प्रणाम कर हाथ जोड़ पूर्व संकल्पित अपनी मनोकामना की सिद्धि के लिए मन ही मन श्रद्धा विश्वास भक्ति एवं प्रेम पूर्वक उनसे प्रार्थना करे। ಗಂಡಸರಿದ್ರೆ ಸಾಷ್ಟಾಂಗ ಹಾಕಬೇಕು, ಹೆಣ್ಮಕ್ಳು ಹಂಗ ಬಗ್ಗೆ ನಮಸ್ಕಾರ ಮಾಡಬೇಕು। ಆಮೇಲೆ ಅಲ್ಲಿ ಹನುಮಾನ್ ಕೂತ್ಕೊಂಡು 11 ಸಲ ಹನುಮಾನ್ ಚಾಲೀಸಾ ಪಾಠ ಮಾಡಬೇಕು। ಮೌನವಾಗಿದ್ದುಕೊಂಡೇ ಪಾಠ ಮಾಡಬೇಕು, ಇಲ್ಲ ಜೋರ್ಲೆ ಅಂತ ಪಾಠ ಮಾಡಿದ್ರೆ ನಡೀತದೆ। आमिर अलिंद यदु घर की ओर जाने के लिए मुक्ति के सामने से हटने के बाद जब तक अपने घर पहुंचकर वह खाली पात्र निश्चित स्थान पर न रख दे तब तक मौन ही रहना चाहिए। अथवा इतना नोड़बार्दु, मौनवागे इरबेकु। दाएं बाएं घूमकर न तो देखे और न किसी से एक शब्द भी बोले, मौनी ही बना रहे। अव बटला ಅವನ್ನೆಲ್ಲ ಏನದನು ಎಲ್ಲಿಡೋದು ಅಲ್ಲಿಟ್ಟು ಬಳಕೆ 7 ಸಲ ಏನದ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಕೋಲ್ಲ, राम राम ಅನ್ಬೇಕು, मौन हंग ಮಾಡಬೇಕು। ಆಮೇಲೆ ಮಾತಾಡಲಿ ಕಟ್ಟಿಲ್ಲ। इसी क्रम से 21 दिनों तक लगातार एक सा प्रयोग करता रहे। ಈ ರೀತಿಯಾಗಿ 21 ದಿವಸ ಈ ರೀತಿಯಾಗಿರ್ತಕ್ಕಂಥ ಪ್ರಯೋಗ ಮಾಡಬೇಕು, ಅಂದ್ರೆ ಉಪಾಸನ ಮಾಡಬೇಕು। रात्रि में सोते समय 11 श्री हनुमान चालीसा का पाठ करके ಆಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು ಅಥವಾ ಸಾಯಂಕಾಲ ಮಾಡಿದ್ರು ನಡೀತದೆ, ಕೈಕಾಲು ತೊಳ್ಕೊಂಡು 11 ಸಲ ಹನುಮಾನ್ ಚಾಲೀಸಾ ಪಾಠ ಮಾಡಬೇಕು। ಅಲ್ಲಿ 11 ಸಲ, ಇಲ್ಲಿ 11 ಸಲ, ಇಲ್ಲಿ ಏನಾರ ನಾವು 21 ಸಲ ಮಾಡಿದ್ರು ನಡೀತದೆ ಮನೆ ಒಳಗೆ। मनोकामना सिद्धि के लिए प्रार्थना करना अनिवार्य है। ಆಮೇಲೆ ನಿಮ್ಮ ಏನಾದರೂ ನಿಮಗೆ ತ್ರಾಸು ತೊಂದರೆ ಇದ್ದರೆ ಅದಕ್ಕಾಗಿ ಮಾರುತಿ ಪ್ರಾರ್ಥನಾ ಮಾಡಬೇಕು। ಆಮೇಲೆ 22ನೇ ದಿವಸ ಮಂಗಳವಾರಕ್ಕೂ ನಿತ್ಯ ಕರ್ಮ से निवृत्त हो सवा शेर। ಆಮೇಲೆ ಮಂಗಳವಾರ ದಿವಸ ಏನ್ ಮಾಡ್ಬೇಕು ಅಂದ್ರೆ ಒಂದು ಸವಾ ಶೇರ್ ಅಂತಂದ್ರೆ ಸಾಧಾರಣ ಒಂದು ಅರ್ಧ ಕಿಲೋ ಅಂತ ಇಟ್ಕೊಂಡು ಸವಾ ಶೇರ್ ಏನದನ್ನು ಹಿಟ್ಟು ತಗೋಬೇಕು। ಒಂದು 300 ಗ್ರಾಮ್ನಷ್ಟು, ಒಂದು ಶೇರ್ ಅಂದ್ರೆ 1/2 kg ಇದ್ದಾಗ ಅದ್ರದ್ದು ಸವಾ ಅಂದ್ರೆ 300 ಗ್ರಾಮ್ನಷ್ಟು ಹಿಟ್ಟು ತಗೊಂಡು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅದ್ರದ್ದು 1 ರೊಟ್ಟಿ ಆದ್ರೂ ಮಾಡಬೇಕು, ಇಲ್ಲಾಂದ್ರೆ ಅದ್ರೊಳಗೆ 5 ರೊಟ್ಟಿ ಆದ್ರೂ ಮಾಡಿ ಅವನ ಏನ್ ಮಾಡ್ಬೇಕು ಅಂದ್ರೆ ಕುಳ್ಳಿನ ಮ್ಯಾಲ ಹಿಂಗ ಅವನು ಸುಡಬೇಕು। गोबर की अग्नि में सेक कर पका दे। उत्तर ಭಾರತದಲ್ಲಿ ಆ ರೀತಿ ಮಾಡುವಂತ ಪದ್ಧತಿ ಅದ, ಆ ಪ್ರಕಾರವಾಗಿ ಮಾಡಬೇಕು। ಇಲ್ಲಾದ್ರೂ ಅಂದ್ರೆ 5 ಇದ್ರ ಗತೆ ರೊಟ್ಟಿ ಗತೆ ಪುಲ್ಕೆ ಗತೆ ಮಾಡಿ ಅದನ್ನ ಹಂಚಿನ ಮ್ಯಾಲ ಇದು ಮಾಡಿದ್ರೆ ನಡೆಯುತ್ತೆ। सेक कर पका ले। यदि असुविधा हो तो पाव पाव की 5 रोटी बनाकर उनमें आवश्यकता अनुसार ಅದರೊಳಗೆ ಏನು ಅಂದ್ರೆ ಅದರೊಳಗೆ ತುಪ್ಪ ಹಾಕಬೇಕು। ಆಮೇಲೆ ಅದು ಅದೇ ನಾವು ಬೆಲ್ಲ ಉಳಿದಿರ್ತದೆ, ಆ ಬೆಲ್ಲ ಮತ್ತು ಆ ತುಪ್ಪ ಅದರೊಳಗೆ ಸೇರಿಸಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಚೂರ್ಮಾ ಬನಾಲೆ। ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಎಲ್ಲ ಕೂಡಿಸಿ ಕಲಿಸ್ಬೇಕು। 16 सोमवार ಮಾಡ್ತಿದ್ದ ಹಂಗೆ। फिर चूरमे को थाली में रखकर बचे हुए सारे चने तथा शेष घी सहित 22वीं अंतिम पत्ती लेकर प्रतिदिन की तरह मौन पूर्वक बिना पीछे या दाएं बाएं देखे मंदिर में जाए और बत्ती जलाकर श्री हनुमान जी को चने एवं चूरमे का भोग लगाकर उसी प्रकार घर को ಹೋಗು ಮುಂದೆ 22ನೇ ದಿವಸ ಹೋಗು ಮುಂದೆ 2 ದೊಣ್ಣಿ ತಗೊಂಡು ಹೋಗ್ಬೇಕು। ಒಂದು ದೊಣ್ಣಿ ಒಳಗ ಉಳಿದಿರೋ ಬೆಲ್ಲ ಮತ್ತು ಕಡ್ಲಿ ಹುರ್ಕಡ್ಲಿ, ಇನ್ನೊಂದು ದೊಣ್ಣಿ ಒಳಗ ಸ್ವಲ್ಪ ಚೂರ್ಮಾ ಅಂದ್ರೆ ರೊಟ್ಟಿ ನಾವು ಪುಲ್ಕೆ ಮಾಡಿರ್ತೀವಿ, ದಪ್ಪನ್ನು ರೊಟ್ಟಿ ಮಾಡಿರ್ತೀವಿ, ಅದು ಸಣ್ಣಾಗಿ ಮುರಿದಾಕಿ ಅದ್ರೊಳಗೆ ಬೆಲ್ಲ ಮತ್ತು ತುಪ್ಪ ಕೂಡಿಸಿ ಅದನ್ನೆಲ್ಲ ಕೂಡಿಸಿ ಕಲಿಸಿ ಅದನ್ನೇನ್ ಮಾಡ್ಬೇಕು ಅಂದ್ರೆ ಚೂರ್ಮಾ ಗತೆ ಉಂಡಿಗತೆ ಮಾಡಿಕೊಡೋದು। ಅಲ್ಲಿ ತಗೊಂಡು ಹೋಗಿ ಅಲ್ಲಿ ದೇವ್ರ ಮುಂದೂ ಸ್ವಲ್ಪ ಬಿಟ್ಟು ಉಳಿದು ತಗೊಂಡು ಬರ್ಬೇಕು, ನೈವೇದ್ಯ ಮಾಡಿ। घर को वापस आए
और घर में प्रवेश करने के बाद ही मौन भंग करे। ಮನೆಯೊಳಗೆ ಬಂದು ಮತ್ತವೆಲ್ಲ ಸಾಮಾನ್ಯ ಇಟ್ಟುವಾಗ ಮೌನ ಭಂಗ ಮಾಡಬೇಕು। प्रयोग करता उस दिन दोनों समय केवल उसी चूरमे का भोजन करे। ಆ ದಿವಸ ಎರಡು ಮಧ್ಯಾಹ್ನದಲ್ಲಿ ಮತ್ತು ರಾತ್ರಿ ಅದೇನೋ ಚೂರ್ಮಾ ಮಾಡಿರ್ತೀವಲ್ಲ ಅದರಿಂದ ಪ್ರಸಾದ ಮಾಡಬೇಕು। ಶೇಷ ಚೂರ್ಮೆ को प्रसाद रूप से बांट दे, ಉಳಿದದನ್ನೆಲ್ಲ ಏನು ಪ್ರಸಾದ ರೂಪದಲ್ಲಿ ಹಂಚಬೇಕು। ऐसा करने से श्री हनुमान जी की कृपा से मनोरथ अवश्य सिद्ध होता है। किसी कारणवश प्रयोग में भूल भी हो जाए तो निराश न हो, उसे फिर करे। ಏನೋ ಒಂದು ಯಾವ್ದಾದ್ರು ಒಂದಿದ್ರೊಳಗೆ ಸರಿ ಆಗಲಿಲ್ಲ, ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತು, ಮರುವಾತು ಅಂದ್ರೂ ಏನು ಗಾಬರಿ ಕಾರಣ ಇಲ್ಲ, ಮತ್ತೊಂದು ಸಲ ಮಾಡಬೇಕು। हनुमान जी श्रद्धालु, विश्वासी, आस्तिक, सच्चे साधक की मनोकामना अवश्य पूर्ण करते हैं। यह परीक्षित अनुभव सिद्ध अचूक प्रयोग है। सद्गुरुनाथ महाराज की जय। जय जय रघुवीर समर्थ। ಈ ಪ್ರಕಾರವಾಗಿರ್ತಕ್ಕಂಥ ಇದೊಂದು ಪ್ರಯೋಗ ಸಹಜವಾಗಿ ನಾವು ನೋಡಿದ್ವಿ ಕಲ್ಯಾಣದಲ್ಲಿ। ಆದ್ದರಿಂದ ಅದನ್ನು ಯಾರಾದರೂ ಮಾಡಬೇಕಂದ್ರೂ ಸಹಿತ ಪ್ರಪಂಚದಲ್ಲಿ ಏನಾದರೂ ಅಡಚಣೆ ಇದ್ರೆ, ಏನಾದರೂ ತೊಂದರೆ ಇದ್ರೆ, ಏನಾದರೂ ಆಗ್ಬೇಕಂತಿದ್ರೆ ಇದನ್ನು ಮಾಡ್ತಿದ್ರೆ ನಾವು ಅದ್ರ ಬಗ್ಗೆ ಏನಂದ್ರೆ ಸಂಕಲ್ಪ ಮಾಡಿಸ್ತೀವಿ। ಈ ಮುಖ್ಯವಾಗಿ ಏನು ಅಂದ್ರೆ ಇವತ್ತಿನ ಒಂದು ಹೆಸರು ಓದುವಂತಹ ಒಂದು ಸಂಕಲ್ಪ ಮಾಡ್ತೀನಿ। ಅದರ ಜೊತೆಗೆ ಶರಿಯು ಅರ್ಥಾತ್ ಉಪನೂರು ಶರಿಯು ಏನ್ ಮಾಡ್ಬೇಕು ಅಂದ್ರೆ ಸಂಕಲ್ಪ ಮಾಡಬೇಕು। ನಾನು ಹೇಳ್ಕೋತಾನ ನಾನು ಸಂಕಲ್ಪ ಮಾಡ್ತೀನಿ। बुधवार 14ನೇ ತಾರೀಕು ಷಷ್ಠಿ ಮಗ ಕಣ್ಣಿಗೆ ನೀರು ಹಚ್ಕೋ, ಇಲ್ಲಾಂದ್ರೆ ಆಚರಣೆ ಮಾಡ್ಲಿಕ್ಕೆ ಬರ್ತಿಲ್ಲ, ಆಚರಣೆ ಮಾಡಬೇಕು। ಹಣಿ ಕುಂಕುಮ ಹಚ್ಕೋಬೇಕು। केशवाय नमः, नारायणाय माधवाय गोविंदाय नमः, विष्णवे नमः, मधुसूदनाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, बुद्धाय नमः, पुरुषोत्तमाय नमः, रोक्षजाय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरे नमः, श्री कृष्णाय नमः, श्रीमन् महागणाधिपतये नमः। तुंकश्चैकदन्तश्चैकपदो विकर्णकः, लंबोदरश्च विकटो विनाशो गणाधिपः, धूम्रकेतुर्गणाध्यक्षो बालचन्द्रो गजाननः। द्वादशैतान् नामानि यत्पठेत् शृणुयादपि विद्यारम्भे विवाहेति प्रवेशे निर्गमे तथा संग्रामे संकटे चैव विघ्नस्तस्य न जायते। शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते। अभीप्सिता सिद्ध्यर्थं सुरासुरैः सर्वविघ्नहरस्तस्मै गणाधिपतये नमः। वक्रतुण्ड महाकाय सूर्यकोटि समप्रभ निर्विघ्नं कुरु मे देव। सर्वकार्येषु सर्वदा सर्वदा सर्वकार्येषु नास्ति तेषां मङ्गलम्। येषां हृदयस्थो भगवान् मङ्गलायतनं हरिः तदेव अर्जुनं सुदं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेन्द्रियं स्मरामि। लाभस्तेषां जयस्तेषां कुलस्तेषां पराजयः येषां देवरश्यामूर्धस्थो जनार्दनः। विनायकं गुरुं भानुं ब्रह्मा विष्णुमहेश्वरान् सरस्वतीं प्रणम्यादो सर्वकार्यार्थसिद्धये। यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतो ध्रुवानितिर्मतिर्मम। सर्वेष्वारब्धकार्येषु त्रयस्त्रिभुवनेश्वराः देवादिशन्तु नः सिद्धिं ब्रह्मेशां जनार्दनः। ओम लक्ष्मीनारायणाभ्यां नमो उमामेश्वराभ्यां नमः। वाणी हिरण्यगर्भाभ्यां नमः। जिजी पुरंदराभ्यां नमः। इष्टदेवताभ्यो नमः। कुलदेवताभ्यो नमः। ग्रामदेवताभ्यो नमः। स्थानदेवताभ्यो नमः। वासुदेवताभ्यो नमः। नित्यादिनवग्रहदेवताभ्यो नमः। सर्वेभ्यो देवेभ्यो नमः। सर्वेभ्यो ब्राह्मणेभ्यो नमो नमः। ಎಡಗೈ ಲಕ್ಷ್ಮಿ ಹಿಡಿದು ಬಲಗೈಯಲ್ಲಿ ಅದನ್ನ ಮುಚ್ಚಿಟ್ಕೋಬೇಕು। ಶ್ರೀಮದ್
ಶ್ರೀಮದ್ ನಾ ಈಗ ಸದ್ಯ ಅನ್ನೋದನ್ನು ಕೇಳು ಮಮ್ಮ ಅಂದ್ಕೊಳಕ್ಕೆ ಆಮೇಲೆ ಆ ಪ್ರಕಾರವಾಗಿ ಅನ್ಬೇಕು. ಶ್ರೀಮದ್ ಭಗವತು ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯ ಬ್ರಹ್ಮಣಃ ವಿದ್ಯೆ ಪದಾರ್ಥೆ ಶ್ರೀ ಶ್ವೇತವಾರಾಕಲ್ಪೆ ವೈವಸ್ವತಮಂತರೆ ಅಷ್ಟಾಂಗಕ್ರಮೆ ಕಲಿಗೆ ಕಲಕೃತಮಚರಣೆ ಊರ್ಲೋಕೆ ವರ್ಧವರ್ಷೆ ವರ್ಧಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಂತಿಗೆ ಉದ್ದಾವತಾರೆ ರಾಮಕ್ಷೇತ್ರಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಶಕ್ತಿ ಸಂವತ್ಸರಾಣಾಂ ಮಧ್ಯೆ ಪ್ಲವನಾಮ ಸಂವತ್ಸರಸ್ಯ ಉತ್ತರಾಯಣೆ ಗ್ರೀಷ್ಮ ಋತೌ ವೈಶಾಖ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ ಅದ್ಯ ಷಷ್ಠ್ಯಾದಿತೌ ಅದ್ಯ ವಾಸರಃ ಇಂದ್ರ ಸೌಮ್ಯವಾಸರ ದಿವಸ ನಕ್ಷತ್ರೆ ಶುಭ ನಕ್ಷತ್ರೆ ಶುಭ ಯೋಗೆ ಶುಭ ಕರ್ಣೆ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭ ತಿಥೌ ಮಮ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀ ಸೀತಾರಾಮಚಂದ್ರ ಕೃಪಾ ಪ್ರಸಾದ ಸಿದ್ಧ್ಯರ್ಥಂ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य अद्य आरभ्य त्रयवर्ष पर्यंतम प्रति शनिवार प्रतिदिनं 54 श्री हनुमान चालीसा पाठम तथा च प्रति शनिवासरे शत पाठ पूर्वकम त्रयवर्ष पर्यंतम मम कुटुंबस्य सर्व सदस्यैः सह अथवा एकमेव अहं करिष्ये ನೀರು ಬಿಡು ಎಡಗೈ ನಕ್ಷತ್ರ ಬಲಗೈ ಹಾಕಬೇಕು ಆಮೇಲೆ ಎಡಗೈ ಬಲಗೈ ಮೇಲೆ ನೀರು ಹಾಕಬೇಕು सर्व विश्वव्यापी सर्व सद्भक्तानां हनुमान चालीसा पाठकर्तॄणां मध्ये 25 घटकस्थितानां साधकानां श्री सद्गुरु सन्निधौ नामोच्चारणमहं करिष्ये तत्रालोकनसिद्ध्यर्थं महागणपति स्मरणं च करिष्ये सद्गुरु स्मरणं च करिष्ये वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः श्री सद्गुरुनाथ चरणारविंदाभ्यां नमः प्रार्थनां समर्पयामि जयमुखी गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः माता रामो मत् पिता रामचंद्र स्वामी रामो मत्सखा रामचंद्र सर्वस्व मे रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरुतो मारुतिर्यस्य तं वन्दे रघुनन्दनं मनोजवं मातुल्यवेगं जितेन्द्रियं बुद्धिमतां वरिष्ठं वातात्मजं वानरयूथं मुख्यं श्रीरामदूतं शरणं प्रपद्ये
सद्गुरुनाथ महाराज की जय, महारुद्र हनुमान की जय। जय जय रघुवीर समर्थ। ಶ್ರೀರಾಮ್ ಸಮರ್ಥ ಗ್ರೂಪ್ 15-25. ಈ ಗುಂಪಿನ ಈ ಸಂಘಟನದ ಸಂಚಾಲಕರು ಶ್ರೀ ಉದಯಾಳಿ ಹುಬ್ಬಳ್ಳಿ. ಈಗ ನಾನು ಎಲ್ಲರ ಈ ಗ್ರೂಪ್ನಲ್ಲಿರ್ತಕ್ಕಂಥವರ ಹೆಸರು, ಅವ್ರ ಊರು, ಗೋತ್ರ, ರಾಶಿ, ನಕ್ಷತ್ರ ಇದರೊಳಗೆ ಇದ್ರೆ ಅದೇ ರೀತಿಯಾಗಿ ಅವರು ಎಷ್ಟು ಸಂಖ್ಯೆ ಒಂದು ಹನುಮಾನ್ ಚಾಲಿಸ ಪಾಠ ಮಾಡ್ತೀವಿ ಅಂದಿದ್ದಾರೆ, ಅದನ್ನು ಸಹಿತ ನಾನು ಓದ್ತೀನಿ. ಶ್ರೀರಾಮ್ ಸಮರ್ಥ. ನಿರ್ಮಲಾ ಚಂದ್ರಶೇಖರ್ ಬೆಂಗಳೂರು, ಹರಿಯಾಣ ವೃಷಭ ರೋಹಿಣಿ 108, ಶಾಂತಮ್ಮ ಬೆಂಗಳೂರು, ಶಿವಮೊಗ್ಗದ ಪುನರ್ವಸು 100, ವಿಜಯಲಕ್ಷ್ಮಿ ಬೆಂಗಳೂರು 30, ಎಲ್ ಪದ್ಮಾವತಿ 25, ವಿಜಯ್ ಎಸ್ ಬೆಂಗಳೂರು 21, ನಾರಾಯಣ್ ಪಾಟೀಲ್ ಹುಬ್ಬಳ್ಳಿ, ವಿಶ್ವಾಮಿತ್ರ ಘಟಕ ಆಶ್ಲೇಷ 19, ರಜನಿ ಪಾಠಕ್ 15, ಜ್ಯೋತಿ ಗಣೇಶ್ ಹಂಪಿಹೊಳೆ ಬೆಳಗಾವಿ ವೃಶ್ಚಿಕ ಜ್ಯೇಷ್ಠ 15, ಅನಿತಾ ಸುರೇಶ್ ಪ್ರಥಮ ಕುಲ ವೃಷಭ ಮೃಗಶಿರ 14, ರತ್ನ ಪ್ರಕಾಶ್ ಬೆಂಗಳೂರು, ವತ್ಸ ಪುಷ್ಯ 14, ಸುಮಿತ್ರ ಗಿರಡ್ಡಿ ಧಾರವಾಡ 13, ನಾಗರಾಜ್ VS ವಿಶ್ವಾಮಿತ್ರ ಕೃತಿಕಾ 13, ಕೇಶವ ಪ್ರಕಾಶ್ ಬೆಂಗಳೂರು, ವತ್ಸರೇವತಿ 13, ಸೌಭಾಗ್ಯ ಪಾಟೀಲ್ 11, ಶ್ರೀ ಲಕ್ಷ್ಮಣ ಭಟ್ ಬೆಂಗಳೂರು, ಗೌತಮ್ ಕನ್ಯಾ ಉತ್ತರ 11, ಶ್ರೀಪಾಲ್ ಕುಲಕರ್ಣಿ ಬೆಂಗಳೂರು, ಮೌದ್ಗಲ್ಯ ಕನ್ಯಾ ಅಸ್ತ್ರ 11, ಸಾವಿತ್ರಿ ಹಾಸನ್ ಹರಿತಸ್ಯ ವೃಷಭ ಮೃಗಶಿರ 11, ಮಾಧವ್ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಮೇಷ ಅಶ್ವಿನಿ 11, ದೇವಿಕಾ ಬಿ ಬಾಬು ಬೆಂಗಳೂರು, ಪಂಬಳ ಮೀನ ರೇವತಿ 11, ಚೇತನ್ ಡಿ ಹೆಬ್ಬಳ್ಳಿ, ಕೌಂಡಿನ್ಯ ಮಿಥುನ ಅಸ್ತ್ರ 11, ಶ್ರೀಪಾದ್ ದೇಶಪಾಂಡೆ ಹೆಬ್ಬಳ್ಳಿ, ಹರಿತಸ್ಯ ವೃಶ್ಚಿಕ 11, ಸವಿತಾ ದೇಶಪಾಂಡೆ ಹೆಬ್ಬಳ್ಳಿ, ಹರಿತಸ್ಯ ಮೀನ 11, ಪ್ರತಿಭಾ ದೇಶಪಾಂಡೆ ಬೆಳಗಾವಿ, ವಿಶ್ವಾಮಿತ್ರ 11, ವೈಷ್ಣವಿ ದೇಶಪಾಂಡೆ ಹೆಬ್ಬಳ್ಳಿ, ಹರಿತಸ್ಯ ವೃಷಭ ಮೃಗಶಿರ 11, ಜಯಶ್ರೀ ಅಮುವಿ ಅನವಟ್ಟಿ, ಮಿಥುನ ಕುಲ ಮೀನ ರೇವತಿ 11, ರತ್ನ ಭಾರತಕುಮಾರ್ ಬೆಂಗಳೂರು, ಶ್ರೀವತ್ಸ ವೃಶ್ಚಿಕ ಅನುರಾಧ 11, ಸರಸ್ವತಿ ಗುಪ್ತಾ ಬೆಂಗಳೂರು, ಮಾಶಾಂತ ಕುಲ ಕಟಕ ಆಶ್ಲೇಷ 11, BL ನಾಗರಾಜ್ ಬೆಂಗಳೂರು, ಪೌಷ್ಟಕುಲ ಧನು ಪೂರ್ವಾಷಾಢ 11, ಶೋಭಾ ರಾಣಿ ಕಾಶ್ಯಪ ವೃಷಭ 11, ಶ್ರೀನಿವಾಸ್ ಬಸವನ ಬಾಗೇವಾಡಿ ಪಡುಲಾಸ ವೃಶ್ಚಿಕ ಜ್ಯೇಷ್ಠ 11, ಅಶೋಕ್ ನಾಡಿಗೇರ್ ಬಳ್ಳಾರಿ, ವಿಶ್ವಾಮಿತ್ರ ಘಟಕ ಆಶ್ಲೇಷ 11, ಲತಾ ಬೆಂಗಳೂರು, ಟೋಟುಕುಲ ಸಿಂಹ ಉತ್ತರ 11, ಅನಘಾ ಘಟಕ್ ಬೆಂಗಳೂರು, ಕೌಶಿಕ ವೃಷಭ ರೋಹಿಣಿ 11, ಮನೋರಮಾ ಬೆಂಗಳೂರು, ಭಾರದ್ವಾಜ ಮೇಷ ಅಶ್ವಿನಿ 11, ಪದ್ಮಾ ಶೆಟ್ಟಿ ರಾಮನಗರ್ ಕುದೂರ್, ಗ್ರಂಥಶಿಲಾ ಸಿಂಹ ಪೂರ್ವ ಭಾಗಪುರ 11, ಶೋಭಾ ಡಂಬರ್ ಚಿಕ್ಕೋಡಿ ಚಂದ್ರಶಕ್ತಿ 11, ಸುಜಾತ ಶಿವಮೊಗ್ಗ, ಹರಿತಸ್ಯ ಕುಂಭ 11, ವಿಜಯಲಕ್ಷ್ಮಿ ಶಿಕಾರಿಪುರ್, ಕುಂಭ ಶತಭಿಷ 11, ಶ್ರೀವಲ್ಲಭನ್ ಪಾಟೀಲ್ ಹುಬ್ಬಳ್ಳಿ, ವಿಶ್ವಾಮಿತ್ರ ತುಲಾ ಸ್ವಾತಿ 11, ನಾಗರತ್ನ RS ಬೆಂಗಳೂರು, ಕೌಂಡಿನ್ಯ ಮೀನ ರೇವತಿ 11, ಮೇಘನಾ ಮೈಸೂರು, ಅಂಗೀರಸ ವೃಷಭ ಕೃತಿಕಾ 11, ಸಮೀರ್ ಕುಲಕರ್ಣಿ ಹೊಸಪೇಟೆ, ಅತ್ರೆ ಮಕರ ಶ್ರವಣ 11, ಪ್ರಣೀತಾ ದೇಶಪಾಂಡೆ ಹುಬ್ಬಳ್ಳಿ, ಕಶ್ಯಪ್ ಮಿಥುನ ಪುನರ್ವಸು 11, ಎನ್ ಪದ್ಮಾವತಿ ಬೆಂಗಳೂರು, ಯಲಿಶೆಟ್ಲ ತುಲಾ ಸ್ವಾತಿ 11, ಸುಮಲತಾ ಬೆಳಗಾವಿ, ವಿಶ್ವಾಮಿತ್ರ ಶಿವಮೊಗ್ಗ 11, ವೀಣಾ ಬಸವರಾಜ್ ಶಿಕಾರಿಪುರ, ವಶಿಷ್ಠ ಮೇಷ ಅಶ್ವಿನಿ 11, ಪ್ರಿಯ ರಾಮದಾಸ್ ಶೇಟ್
ಶಿಕಾರಿಪುರ ಕಾಶ್ಯಪ್ ಮೇಷ ಭರಣಿ 11 ಪುಷ್ಪಾ BM ಶಿಕಾರಿಪುರ ಕನ್ಯಾ ಹಸ್ತ 11 ನಾಗರತ್ನ ಶೃಂಗೇರಿ ವಶಿಷ್ಠ ವೃಷ್ಟಿಕ ಅನುರಾಧ 11 ಶಾಂತಲಕ್ಷ್ಮಿ ಧಾರವಾಡ ಕಾಶ್ಯಪ್ 11 ಅನಂತರಾಜ್ ಶೆಟ್ಟಿ ಬೆಂಗಳೂರು ಇಕ್ಷ್ವಾಕುಲ ಸಿಂಹ ಪುಷ್ಯ 11 ವಿನೋದ್ ರಾಯ್ಕರ್ ಶಿವಮೊಗ್ಗ ವಶಿಷ್ಠ ಮಕರ ಶ್ರವಣ 11 CV ರಾಮ್ ನಾಗರತ್ನ ಬೆಂಗಳೂರು ಪುನಾಗಶೀಲ ಕುಲ ವಿಶಾಖ 11 ಸತ್ಯನಾರಾಯಣ ಬೆಂಗಳೂರು ಇಕ್ಷುಕುಲ ಕನ್ಯಾ ಉತ್ತರ 11 ವಿಜಯಲಕ್ಷ್ಮಿ ಬೆಂಗಳೂರು ಇಕ್ಷುಕುಲ ವೃಷಭ ರೋಹಿಣಿ 11 ಮೀನಾಕ್ಷಿ KL ಬೆಂಗಳೂರು ಹರಿತಸ್ಯ ಮೀನದೇವತಿ 11 ಗುರುನಾಥ್ ಕರಿ ಹುಬ್ಬಳ್ಳಿ ಅತ್ರಿ ಸಿಂಹ ಪುಷ್ಯ 11 ಪ್ರೇಮ್ ಕಳಸ್ ವಿಶ್ವಾಮಿತ್ರ ಧನು ಮೂಲ 11 ಜಯಶ್ರೀ BN ಕಳಸ್ ವಿಶ್ವಾಮಿತ್ರ ಮೇಷ ಅಶ್ವಿನಿ 11 ಶರತ್ ಜೋಶಿ ಆನಂದಪುರ ಭಾರದ್ವಾಜ್ ಕರ್ಕ ಆಶ್ಲೇಷ 11 ಮಂಜುನಾಥ್ ಗುಪ್ತಾ HS ಬೆಂಗಳೂರು ಸಾನುಕೂಲ ಕನ್ಯಾ ಹಸ್ತ 11 ಗುರುಪ್ರಸಾದ್ C ಚೆನ್ನೈ ಕೌಂಡಿನ್ಯ ಕಟಕ ಪುಷ್ಯ 11 ಶೀಲಾ ಸುರೇಶ್ ಬೆಂಗಳೂರು ಕೌಂಡಿನ್ಯ ಮೇಷ ಭರಣಿ 11 ಲಕ್ಷ್ಮೀ ಗುಪ್ತಾ ಬೆಂಗಳೂರು ಸಾನುಕೂಲ ಕನ್ಯಾ ಉತ್ತರಾಷಾಢ 11 ಲಕ್ಷ್ಮೀ MP ಮೈಸೂರು ಹರಿತಸ್ಯ ಮಕರ ಉತ್ತರಾಷಾಢ 11 ಪೂರ್ಣಿಮಾ ಕಳಸ್ ಭಾರದ್ವಾಜ್ ಧನು ಪೂರ್ವಾಷಾಢ 11 ರತ್ನ ಪೂಜಾರ್ ಹೆಬ್ಬಳ್ಳಿ ತುಲಾ 11 ವರುಣ ಕಳಸ್ ಕೌಶಿಕ ಧನು ಪೂರ್ವಾಷಾಢ 11 HP ಶಾರದಾ ಅನಂತಮುನಿ ಧನು ಪೂರ್ವಾಷಾಢ 11 ವರ್ಷಾ ಕಳಸ್ ವಿಶ್ವಾಮಿತ್ರ ವೃಶ್ಚಿಕ ಜ್ಯೇಷ್ಠ 11 ನಳಿನಾ ಶೆಟ್ಟಿ ನಿಟ್ಟೆ ಬಂಡ್ ಶಿವ ಹುಬ್ಬ 11 ಸುನೀತಾ ಬೆಂಗಳೂರು ಕುಂಭ 11 ಶಾಂತಾ ದೇಶಪಾಂಡೆ ಶಿಗ್ಗಾಂವ್ ಕಾಶ್ಯಪ ಕುಂಭದ ನಿಷ್ಠ 11 ಶ್ರೀಕಾಂತ್ ಜೋಶಿ ಅನಂತಪುರ್ ಭಾರದ್ವಾಜ್ ವೃಶ್ಚಿಕ ಅನುರಾಧ 11 ಶೋಭಿತ್ ಜೋಶಿ ಅನಂತಪುರ್ ಭಾರದ್ವಾಜ್ ವೃಷಭ ಕೃತಿಕಾ 11 ಗಾಯತ್ರಿ ದೇಶಪಾಂಡೆ ಹುಲಿ ಕಾಶ್ಯಪ ಧನು 11 ಚಿದಂಬರ ಡೋಂಗ್ರೆ ಉಳುವಿ ವಶಿಷ್ಠ ಸಿಂಹ ಮಗ 11 ಮೈತ್ರಿ KM ಶಿಕಾರಿಪುರ್ ಅಂಗಿರಸ್ ಕುಂಭ ಧನಿಷ್ಠ 11 ಶೋಭಾ ಮುದಗಲ್ ಹರಪನಹಳ್ಳಿ ಗ್ರಂಥಕುಲ ಕನ್ಯಾಸ್ಥ 11 ಸುಧಾರಾಣಿ ಕೋಡಿಮಾ ಭಾರ್ಗವ ಧನು ಪೂರ್ವಾಷಾಢ 11 ಅರ್ಪಿತಾ ಬೆಂಗಳೂರು ವಶಿಷ್ಠ ಮೇಷ ಅಶ್ವಿನಿ 11 ಅಚಲಾ ಸೂರತ್ಕಲ್ ಭಾರದ್ವಾಜ್ ವೃಷಭ ರೋಹಿಣಿ 11 ದುರ್ಗಾ ಪ್ರಸಾದ್ ಕಳಸ್ ವಿಶ್ವಾಮಿತ್ರ ಕನ್ಯಾ ಉತ್ತರ 11 ಶ್ರೀಶೈಲ್ ಕಳಸ್ ವಿಶ್ವಾಮಿತ್ರ ವೃಶ್ಚಿಕ ಜ್ಯೇಷ್ಠ 11 ಸ್ವರ್ಣಲತಾ ಶೆಟ್ಟಿ ತೀರ್ಥಹಳ್ಳಿ ಶಿವಮೊಗ್ಗ 11 ವೆಂಕಟಲಕ್ಷ್ಮಿ ಕಳಸ್ ಕಾಶ್ಯಪ ವೃಶ್ಚಿಕ ವಿಶಾಲ 11 ಭಾಗ್ಯಲಕ್ಷ್ಮಿ ಕಳಸ್ ಕಾಶ್ಯಪ ಮೇಷ ಕೃತಿಕಾ 11 ಆಶ್ರಿತ್ ಕಳಸ್ ಕಾಶ್ಯಪ ಮಕರ ಶ್ರವಣ 11 ಗಣೇಶ್ ವೆಂಕಟೇಶ್ ಹಂಪಿ ಹೊಳಿ ಬೆಳಗಾವಿ ವಶಿಷ್ಠ ಕರ್ಕ ಆಶ್ಲೇಷ 11 ಶಾಂತಲಾ ನಾರಾಯಣ ಭಟ್ ತುಮಕೂರು ಗೌತಮ್ ಕನ್ಯಾ ಹಸ್ತ 11 ಅಂಬಿಕಾ KV ಶೃಂಗೇರಿ ಭಾರದ್ವಾಜ್ ಕರ್ಕ ಪುಷ್ಯ 11 ದೇವಿಕಾ ಬೆಂಗಳೂರು ಪಾರ್ಶ್ವ ನಿಲ್ಲು ಕರ್ಕ ಆಶ್ಲೇಷ 11 ಶಾಂತಲಕ್ಷ್ಮಿ ಶೃಂಗೇರಿ ಭಾರ್ಗವ ವಿಶಾಖ ತುಲಾ 11 ಕುಶನಾಗಭೂಷಣ್ ರಾವ್ ಮೈಸೂರು ಶಾಂತ ಋಷಿ ಮೀನ ಪೂರ್ವ ಭಾದ್ರಪದ 11 ಸವಿನಾ ಶ್ರೀ ತೀರ್ಥಹಳ್ಳಿ ಕಾಶ್ಯಪ್ ನಿಕಲ್ಪುರಸು 11 ಶೈಲಜಾ ಶೃಂಗೇರಿ 11 ಶೀಲಾ ಸುರೇಶ್ ಸಾಗರ್ ಕಾಶ್ಯಪ ಮಕರ ಶರವಾಣ 11 ಸುಮನಾ ಸಾಗರ್ ಶಿವಹುಬ್ಬ 11 ಅನಂತ್ KS ಕಳಸ್ ವಿಶ್ವಾಮಿತ್ರ ಮಕರ ಉತ್ತರಾಷಾಢ 11 ಗಾಯತ್ರಿ ಸೌಡಿ ಹಾವೇರಿ ಕೌಶಿಕಾ ಕನ್ಯಾ ಚಿತ್ರ 11 ಶಶಿರೇಖಾ ಗದಗ್ ಎನ್ ಶೆಟ್ಲಾ ಮೀನಾ 11 ವೈಭವ್ ಹೆಪ್ಸೂರ್ ಮೀನಾ ಉತ್ತರ ಭಾರತದ 11 ಮಂಜುಳಾ ಹೆಪ್ಸೂರ್ ಶಿಕಾರಿಪುರ ಮಿಥುನಾಪುರ ವಸು 11 ವಿಜಯಲಕ್ಷ್ಮಿ ಕುಲಕರ್ಣಿ ಬೆಂಗಳೂರು ಹರಿತಸ್ಯ ಸಿಂಹ 11 ಸಂಪತ್ ಗುಣಾದಿ ಹುಬ್ಬಳ್ಳಿ ಅತ್ರಿ ಮುನಿಪುರ ಭಾದ್ರಪದ 11 ಲಕ್ಷ್ಮಣ ಜಿ ಪಾಟೀಲ್ 11 ಉಜ್ವಲಾ ಜೋಶಿ ಬೆಂಗಳೂರು ಶ್ರೀವತ್ಸ ಸಿಂಹ ಮಗ 11 ಶಾರದಾ
ಬಂಡಿವಾಳ ಹುಬ್ಬಳ್ಳಿ, ಭಾರದ್ವಾಜ್ ವೃಷ್ಟಿಕ್ ಜ್ಯೇಷ್ಠ 11, ಪಾಂಡುರಂಗ ಜೋಶಿ ಬೆಂಗಳೂರು, ಶ್ರೀವತ್ಸ ವೃಷ್ಟಿಕ್ ಅನುರಾಧ 11, ಪಾವನಿ ಕಾರ್ಕೂನ್ ಚಿಂಚೋಲಿ, ಅತ್ರಿ ವೃಶ್ಚಿಕ ಅನುರಾಧ 11, ರಾಜೇಶ್ವರಿ ನೆರಳಿ, ವಿಶ್ವಾಮಿತ್ರ ವೃಶ್ಚಿಕ 11, ಗೀತಾ ಪಿ ಬೆಳಗಾವಿ 11, ಕುಸುಮಾ ಚಿಕ್ಕನಗೌಡರ್ ಗದಗ್ ಕರ್ಕ 11, ಶೀಲಾ ದೇಶಪಾಂಡೆ ಹೆಬ್ಬಳ್ಳಿ 11, ರತ್ನಾ ಪೂಜಾರಿ ಹೆಬ್ಬಳ್ಳಿ 11, ಶಾಂತಿ ಶಿವಮಿತ್ರ ಪುನರ್ವಸು 11, ಅನಂತ KS ಕಳಸ್ ವಿಶ್ವಾಮಿತ್ರ ಮಕರ ಉತ್ತರಾಷಾಢ 11, ಮೈಥಿಲಿ ಬೆಂಗಳೂರು, ಹರಿತಸ್ಯ ಕುಂಭ ಪೂರ್ವ ಭಾದ್ರಪದ 10, ಅನಿತಾ ಸುದೇಶ್ ವೃಷಭ ಮೃಗಶಿರ 10, ರಜನಿ ಪಾಠಕ್ 10, ಪವನ್ 10, ಮಂದಾಕಿನಿ ಕಾಶ್ಯಪ್ ಚಿತ್ತ 10, ದೇವಿಕಾ ಬಾಬು 10, ಭೂಮಿಕಾ ಶಿವಮೊಗ್ಗ, ವಿಶ್ವಾಮಿತ್ರ ಧನು ಪೂರ್ವಾಷಾಢ 9, ಶ್ರೀಮತಿ BS ಕಳಸ್ 9, ವಿಶ್ವನಾಥ್ ಧಾರವಾಡ, ಭಾರದ್ವಾಜ್ ಮಿಥುನ ಆರ್ದ್ರ 8, ಸ್ವಾತಿ ಸುಣಗಾರ್ 8, ವಿಶ್ವನಾಥ್ ಜೋಶಿ 8, ವೆಂಕಟೇಶ್ ಮೂರ್ತಿ ಬೆಂಗಳೂರು, ಭಾರದ್ವಾಜ್ ಶಿವಮೊಗ್ಗ 7, ಮಮತಾ ಸಾಗರ್ ಕುಂಭ ಶತಾಭಿಷೇಕ 7, ಸಮೀರ್ ಕುಲಕರ್ಣಿ ಹೊಸಪೇಟೆ, ಅತ್ರೆ ಮಕರ ಶ್ರವಣ 7, ರಾಮ್ ಕೇಶವ್ ಮಿರರ್, ಅತ್ರಿ ತುಳಾ ಚಿತ್ತ 7, ಪ್ರಜ್ಞಾ ಕುಲಕರ್ಣಿ ಶಿಕಾರಿಪುರ 7, ಗಾಯತ್ರಿ ಶಿಕಾರಿಪುರ, ಮೌನ ಭಾರ್ಗವ ಕುಂಭ ನಿಷ್ಠ 6, ಸಿಂಧು ಬಾಲಾಜಿ USA ತುಲಾ ವಿಶಾಖ 6, ಭಾಗ್ಯಲಕ್ಷ್ಮಿ ಮೇಷ ಕೃತಿಕಾ 6, ಶೈಲಜಾ ದಾವಡೆ ಹುಬ್ಬಳ್ಳಿ, ಶಾಂಡಿಲ್ಯ ಕುಂಭ ಶತಾರ 5, ಮುನಿರತ್ನಾಚಾರ್ ಬೆಂಗಳೂರು, ಅಬುನಾಸ್ ಮೀನಂತರ ಭಾದ್ರಪದ 5, ವಿಜಯಲಕ್ಷ್ಮಿ ಕುಲಕರ್ಣಿ ಹಟ್ಟಿ ಚಿನ್ನದ ಗಣಿ, ಅತ್ರೇಯ ಕಟಕ ಪುನರ್ವಸು 5, ಗೀತಾ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಮೇಷ ಭರಣಿ 5, ಸಂಗೀತ್ ಸಂದೇಶ್ ಪಾಂಡೆ ಹುಬ್ಬಳ್ಳಿ, ಹರಿತಸ್ಯ ಧನು ಮೂಲ 5, ವೀಣಾ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಕರ್ಕ ಪುಷ್ಯ 5, ರಾಜೇಶ್ವರಿ ಜಿ ಬೆಂಗಳೂರು, ಭಾರದ್ವಾಜ್ ಕನ್ಯಾಸ್ತ 5, ವಿಮಲ್ ಸರ್ದೇಶ್ ಪಾಂಡೆ ಹುಬ್ಬಳ್ಳಿ, ಹರಿತಸ್ಯ ಮೇಷ 5, ಅಕ್ಷತಾ ಕುಲಕರ್ಣಿ ಬೆಂಗಳೂರು, ಜಮದಗ್ನಿ ವೃಷಭ ಕೃತಿಕಾ 5, ಪ್ರಭಾ ವೆಂಕಟೇಶ್ ಸಾಗರ್ ವಿಷ್ಣು ಕನ್ಯಾಸ್ತ 5, ದಿಲೀಪ್ ದೇಶಪಾಂಡೆ ಹುಬ್ಬಳ್ಳಿ, ಹರಿತಸ್ಯ ತುಲಾ ವಿಶಾಖ 5, ಕೀರ್ತನಾ ಕುಲಕರ್ಣಿ ಬೆಂಗಳೂರು, ಭಾರದ್ವಾಜ್ ಕರ್ಕ ಪುಷ್ಯ 5, ಮಾಧವ್ ಕುಲಕರ್ಣಿ ಬೆಂಗಳೂರು, ಭಾರದ್ವಾಜ್ ಮೇಷ ಅಶ್ವಿನಿ 5, ಓಂಕಾರ ಕುಲಕರ್ಣಿ ಬೆಂಗಳೂರು, ಭಾರದ್ವಾಜ್ ಮಿಥುನ 5, ಸುಧಾ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಮಿಥುನ 5, ಜಾಹ್ನವಿ ಪಾಠಕ್ ಹುಬ್ಬಳ್ಳಿ, ಶ್ರೀವತ್ಸ ಕನ್ಯಾ 5, ರಜನಿ ಪಾಠಕ್ ಹುಬ್ಬಳ್ಳಿ, ಶ್ರೀವತ್ಸ ಮಕರ 5, ಸುನೀತಾ ಸಾಯಿಗೇಶ್ವರ್ ಶಿವಮೊಗ್ಗ, ವಸ್ತುಕುಲ ಕಟಕ ಆಶ್ಲೇಷ 5, ಭಾರತಿ ಬೆಂಗಳೂರು, ಭಾರದ್ವಾಜ್ ಮೀನ ಉತ್ತರ ಭಾದ್ರಪದ 5, ಗೀತಾ ಕುಲಕರ್ಣಿ ಬೆಂಗಳೂರು, ಕಾಶ್ಯಪ್ ಧನು ಪೂರ್ವಾಷಾಢ 5, ಪುಷ್ಪಾ H ಹಾಸನ್, ನಿತುಂಡಿಲ ಕಟಕ ಪುಷ್ಯ 5, ಹರಿಚರಣ್ ಬೆಂಗಳೂರು, ತೋಟಕುಲ ಮೀನ 5, ನಾಗಲಕ್ಷ್ಮಿ ಬೆಂಗಳೂರು, ತೋಟಕುಲ ವೃಶ್ಚಿಕ 5, ರಾಮಮೂರ್ತಿ ಬೆಂಗಳೂರು, ವೃಶ್ಚಿಕ ಜ್ಯೇಷ್ಠ 5, ಅರ್ಚನಾ ಮಹಿಷಿ ಹುಬ್ಬಳ್ಳಿ, ಜಮದಗ್ನಿ ಕುಂಭ ಶತಾರ 5, ಭಾರತಿ ಕುಲಕರ್ಣಿ ಹುಬ್ಬಳ್ಳಿ, ಶ್ರೀವತ್ಸ ಮೇನ್ ರೇವತಿ 5, ಲಕ್ಷ್ಮೀ ಕುಲಕರ್ಣಿ ಹೆಬ್ಬಳ್ಳಿ, ಅತ್ರಿ ಗಣ್ಯಾವತರ 5, ಸೌಮ್ಯ ಬೆಂಗಳೂರು, ಉಪಮನ್ಯು ಕುಲ ವೃಶ್ಚಿಕ ಅನುರಾಧ 5, ನಾಗರತ್ನ ಕುಲಕರ್ಣಿ ಗದಗ್, ಶಾಂಡಿಲಿಕನ ಕನ್ಯಾ 5, KV ಗಾಯತ್ರಿ ಚಂದ್ರಪುರ, ಕೌಶಿಕಾ ಮಿಥುನ ಪುನರ್ವಸು 5, ಜೀವನ್ ಶಿಕಾರಿಪುರ, ವಿಷ್ಣು ವೃಶ್ಚಿಕ್ ವಿಶಾಖ 5, ಆಶಾ ಪಾಟೀಲ್ ವಿಶ್ವಾಮಿತ್ರ ಮಕರ 5, ವಿಜಯಲಕ್ಷ್ಮಿ ಶಿಕಾರಿಪುರ, ವಿಷ್ಣು ಮೀನ ರೇವತಿ 5, ಲೀಲಾವತಿ ಬೆಂಗಳೂರು, ಹರಿತಸ್ಯ ರೇವತಿ 5, ಲಕ್ಷ್ಮೀ ಕುಮಾರ್ ಶಿಕಾರಿಪುರ, ವಿಷ್ಣು ತುಲಾ ಚಿತ್ತ 5, ವಿಜಯ ಮಂಜುನಾಥ್ ಬೆಂಗಳೂರು, ಭಾರದ್ವಾಜ್ ಮಿಥುನ ಪುನರ್ವಸು 5, ಕವಿತಾ ಶಿಕಾರಿಪುರ, ಶಿವ ಮಿಥುನ ಪುನರ್ವಸು 5, ದೇವಿಕಾ ಚಂದನ್ ಶಿವಮೊಗ್ಗ, ಕನ್ಯಾ ಚಿತ್ತ 5, ವರ್ಷಾ ಶಿಕಾರಿಪುರ, ವೃಷಭ ರೋಹಿಣಿ 5, ವಿಶ್ವನಾಥ್ ಶಿಕಾರಿಪುರ, ಮೀನ ಉತ್ತರ ಭಾದ್ರಪದ 5,
ರಕ್ಷಿತ್ ಶಿಕಾರಿಪುರ ಧನು ಪೂರ್ವಾಷಾಢ 5, ಶಕುಂತಲಾ ಎನ್ ಹುಬ್ಬಳ್ಳಿ, ಭಾರದ್ವಾಜ್ ಮೀರ್ಪುರ ಭಾದ್ರಪದ 5, ಕವಿತಾ ದೊಡ್ಡಯ್ಯ ಶಿಕಾರಿಪುರ ಶಿವ 5, ಬನಶ್ರೀ ಹಾವೇರಿ ಕಾಶ್ಯಪ್ ಕನ್ಯಾ ಉತ್ತರ 5, ಶ್ರೀರಂಜನಿ ಬೆಂಗಳೂರು ಭಾರದ್ವಾಜ್ 5, ಅಪೇಕ್ಷಾ ಬೆಂಗಳೂರು ಶಾಂಡಿಲ್ಯ ಮೇಷ 5, ದಿನೇಶ್ ಬೆಂಗಳೂರು ಶಾಂಡಿಲ್ಯ ಮೇಷ 5, ಅಭಿಷೇಕ್ ಬೆಂಗಳೂರು ಶಾಂಡಿಲ್ಯ ಮೀನ 5, ಪ್ರಜ್ಞಾ ಬೆಂಗಳೂರು ಮೂಲಕುಲ ಮೀನ ರೇವತಿ 5, ಆರ್ ಸುನೀತಾ ಸಾಗರ್ ಕೌಂಡಿನ್ಯ ಮೀನ ಉತ್ತರ ಭಾದ್ರಪದ 5, ಶಾಂತಾ ಬಡಿಗೇರ್ ಬೆಳಗಾವಿ ಸನಾತನ ಕುಂಭ ಶತಭಿಷ 5, ರಾಮ್ ಕೇಶವ್ ಮಿರರ್ ಅತ್ರೇಯ ತುಲಾಚಿತ್ತ 5, ಪ್ರಜ್ವಲ್ ಕೆಪಿ ಶಿವಮೊಗ್ಗ ಭಾರ್ಗವ ಮೇಷ ಭರಣಿ 5, ನಾಗಶ್ರೀ ಶಿವಮೊಗ್ಗ ಭಾರ್ಗವ ಕರ್ಕಪುಷ್ಯ 5, ವಿಜಯಲಕ್ಷ್ಮಿ ಕಳಸಾಪುರ ಧಾರವಾಡ ವಿಶ್ವಾಮಿತ್ರ ಕುಂಭ ಶತ್ತಾರ 5, ಧ್ರುವ ಚೈತನ್ಯ ಬೆಂಗಳೂರು ಇಕ್ಷ್ವಾಕುಳ ಧನು ಉತ್ತರಾಷಾಢ 5, ಶಾರದಾ ದೀಕ್ಷಿತ್ ಕೌಶಿಕಾ ಮಕರ ಉತ್ತರಾಷಾಢ 5, ಸುಹಾಸಿನಿ ಹಿಟ್ಲಾರ್ ಹುಬ್ಬಳ್ಳಿ ವಿಶ್ವಾಮಿತ್ರ ತುಲಾ ಸ್ವಾತಿ 5, ಸುಮಾ ವೆಂಕಟೇಶ್ ಇಳಕುಂದ ಕೌಶಿಕ್ ಮೀನ ರೇವತಿ 5, ಅರ್ಚನಾ ಪುಣೆ ಕಾಶ್ಯಪ್ ಕುಂಭ ಪೂರ್ವ ಭಾದ್ರಪದ 5, ಗೀತಾ ಚಂದ್ರಶೇಖರ್ ಶಿಕಾರಿಪುರ ಮಕರ 5, ವತ್ಸಲ ಕುಮಾರ್ ಬೆಂಗಳೂರು ವಧುಲಾಸ್ ಕುಂಭ ಪೂರ್ವ ಭಾದ್ರಪದ 5, ರುಕ್ಮಿಣಿ ಶಾಸ್ತ್ರಿ ಬೆಂಗಳೂರು ವಧುಲಾಸ್ ಕುಂಭ ಶತಾಭಿಷ 5, ಶಾಂತಾ ಮೈಸೂರು ಭಾರದ್ವಾಜ್ ಮಕರ ಉತ್ತರಾಷಾಢ 5, ಸುರೇಖಾ ಕುಲಕರ್ಣಿ ಬಾದಾಮಿ ಭಾರದ್ವಾಜ್ ಶಿವಮೊಗ್ಗ 5, ರಾಜೇಶ್ವರಿ ಪ್ರಸಾದ್ ಚೆನ್ನೈ ಕೌಂಡಿನ್ಯ ವೃಷ್ಟಿಕ ಅನುರಾಧ 5, ಅರುಣ್ ಜಿ ಚೆನ್ನೈ ಕೌಂಡಿನ್ಯ 5, ಲಲಿತಮ್ಮ ಚಿಂತಾಮಣಿ ಶಾಂಡಿಲ್ಯ ಕನ್ಯಾಸ್ತ 5, ಅರುಣ್ ದೇಶಪಾಂಡೆ ಹೆಬ್ಬಳ್ಳಿ ಹರಿಸಸ್ಯ 5, ಜ್ಯೋತಿ ಶೆಟ್ಟಿ ಕಾರ್ಕಳ ವೃಷ್ಟಿಕ ಅನುರಾಧ 5, ವೀಣಾ ಸಿಆರ್ ಬೆಂಗಳೂರು ಭಾರದ್ವಾಜ್ ಮೇಷ ಅಶ್ವಿನಿ 5, ನಾಗಾರ್ಜುನ್ ಮೈಸೂರು ಮೂಲಕುಲ ಧನುಷು ಪೂರ್ವಾಷಾಢ 5, ಸೀಮಾ ಕಾರ್ಕಳ ವೃಶ್ಚಿಕ ಅನುರಾಧ 5, ಶೀತಲ್ ಕಠಾರೆ ಹುಬ್ಬಳ್ಳಿ ಹತ್ರಿ ಕುಂಭ ಶತ್ತಾರ 5, ವಿಶ್ವನಾಥ್ ಕಾಶ್ಯಪ್ ಮೀನ 5, ಶಾರದಾಬಾಯಿ ಶಿಗ್ಗಾಮಿ ಕಾಶ್ಯಪ ಕನ್ಯಾ 5, ಅನಿತಾ ಬಿರೂರ್ ವೃಷಭ 5, ಯಜ್ಞವತಿ ಶೆಟ್ಟಿ ಕರ್ಕಳ ವೃಶ್ಚಿಕ ಶ್ರೇಷ್ಠ 5, ಸವಿತಾ ಈಗಿ ಆನಂದಪುರ ಭಾರದ್ವಾಜ್ ಮೇಷ ಭರಣಿ 5, ವನಿತಾ ಶಿಕಾರಿಪುರ ವಿಷ್ಣು ಧನು 5, ಜಯಶೀಲಾ ಎಸ್ ಕೆ ಶಿಕಾರಿಪುರ ಮಕರ 5, ರಶ್ಮಿ ನವೀನ್ ಮೈಸೂರು ಶಾಂತ ಋಷಿ ಕನ್ಯಾ ಉತ್ತರ 5, ಶರತ್ ಭಟ್ ಕಳಸ್ ವಿಶ್ವಾಮಿತ್ರ ಕಟಕ ಆಶ್ಲೇಷ 5, ಶ್ರೀಲತಾ ಎಂ ಶಿವಮೊಗ್ಗ ಮಹಾಶತಕುಲ ಕನ್ಯಾಸ್ತ್ರ 5, ಶ್ರುತಿ ಬೆಂಗಳೂರು ವಶಿಷ್ಠ ಮೀನ ರೇವತಿ 5, ಆದ್ಯಂತ ಬೆಂಗಳೂರು ವಶಿಷ್ಠ ಸಿಂಹ ಪುಷ್ಯ 5, ಅನುಶ್ರೀ ಕಟ್ಟಿ ಬೆಳಗಾವಿ ಗೌತಮ್ ಧನುಮೂಲ 5, ಬಿ ಸುಭದ್ರಾ ವಧುಲಾಸ್ ಕನ್ಯಾಸ್ತ 5, ಧನಶ್ರೀ ಗಣೇಶ್ ಹಂಪಿಹೊಳಿ ವಶಿಷ್ಠ ಮೀನ ಉತ್ತರ ಭಾರತಪದ 5, ವೃಂದಾ ಶೆಟ್ಟಿ ಕರ್ಕಳ ಧನು ಪೂರ್ವಾಷಾಢ 5, ನಳಿನಿ ಶೆಟ್ಟಿ ಕರ್ಕಳ ಶಿವಹಂಪ 5, ಸೌಮ್ಯ ಬೆಂಗಳೂರು ಉಪಮನ್ಯು ಕುಲ ವೃಶ್ಚಿಕ ಅನುರಾಧ 5, ರಮೇಶ್ ಕುಲಕರ್ಣಿ ಬೆಂಗಳೂರು ಕಶ್ಯಪ ವೃಶ್ಚಿಕ ಜ್ಯೇಷ್ಠ 5, ರಾಮಲಕ್ಷ್ಮಿ ಕೇಶವ್ ಅತ್ರೆ ತುಲಾಚಿತ್ತ 5, ಗೀತಾ ಪ್ರಸನ್ನ ಶಿವಮೊಗ್ಗ ವಶಿಷ್ಠ ಮಕರ ಉತ್ತರಾಷಾಢ 5, ಎಸ್ ಜಯಲಕ್ಷ್ಮಿ ಗೌತಮ್ ಮೇಷ ಅಶ್ವಿನಿ 5, ವನಿತಾ ವಿಷ್ಣು ಧನು 5, ಪ್ರಮೋದಿನಿ ಚಟ್ಟರ್ಕಿ ಹುಬ್ಬಳ್ಳಿ ಘೃತಕೌಶಿಕ ಮಿಥುನ ಆರ್ದ್ರ 5, ಅನ್ನಪೂರ್ಣ ಎನ್ ಶಿರಹಟ್ಟಿ ವೃಷಭ ಕೃತಿಕ 5, ವನಶ್ರೀ ಹಾವೇರಿ ಕಶ್ಯಪ್ ಕನ್ಯಾ ಉತ್ತರ 5, ಸರಸ್ವತಿ ಪ್ರಸಾದ್ ಬೆಂಗಳೂರು ಕಮರುಷಿ ಕುಂಭ ಮೃಗಶಿರ 5, ಸುಮಾಯನ್ ಶಿಕಾರಿಪುರ ವೃಶ್ಚಿಕ ಜ್ಯೇಷ್ಠ 5, ಪ್ರಮಿಳಾ ಗುಣಾದಿ ಹುಬ್ಬಳ್ಳಿ ಹತ್ರಿ ಕುಂಭ ಧನಿಷ್ಠ 5, ನಯನ್ ಹೂಗಾರ್ ಗದಗ್ ವೃಶ್ಚಿಕ ಅನುರಾಧ 5, ಸಂಜೀವ್ ಇನಾಮದಾರ್ ಬೆಳಗಾವಿ ವಶಿಷ್ಠ ವೃಶ್ಚಿಕ 5, ಲಿಂಗಪ್ಪ ಟಿ ತೀರ್ಥಹಳ್ಳಿ ಮೇಷ ಅಶ್ವಿನಿ 5, ವತ್ಸಲಾ ಕುಮಾರ್ ಮಧುಲತಾ ಕುಂಭ ಪೂರ್ವ ಭಾದ್ರಪದ 5, ಲಕ್ಷ್ಮೀ ಜಹಾಗೀರ್ದಾರ್ ಕೊಪ್ಪಳ ಮೇಷ ಅಶ್ವಿನಿ 5, ಮಧುಕರ್ ಕುಲಕರ್ಣಿ ಶ್ರೀವತ್ಸ ಸಿಂಹ ಪೂರ್ವ 5, ರುಕ್ಮಿಣಿ ಶಾಸ್ತ್ರಿ ಬೆಂಗಳೂರು
ವಧುಲತಾ ಕುಂಭಾಶತವಿಷ 5 ಅರ್ಪಿತಾ ಕಳಸ್ ಆಶ್ಲೇಷ ಮೇಷಾಶ್ವಿನಿ 5 ಅರುಣ್ ದೇಶಪಾಂಡೆ ಹೆಬ್ಬಳ್ಳಿ 5 ಸುಮಾತಿ ಬೆಂಗಳೂರು ಅರಸು ಕುಂಭಾಶತವಿಷ 5 ಪ್ರಭಾವತಿ ರಾಜ್ ಶಿವಮೊಗ್ಗ ಶಿವಧನು ಪೂರ್ವಾಷಾಢ 5 ಬಿಬಿ ಜೋಶಿ ಹುಬ್ಬಳ್ಳಿ ಭಾರದ್ವಾಜ್ ಮಕರ ಶ್ರವಣ 5 ಪ್ರಕಾಶ್ ಭಟ್ ನೇರಳೆ ವಿಶ್ವಾಮಿತ್ರ ವೃಶ್ಚಿಕ ಅನುರಾಧ 5 ಮೀರಾ ಶೇಟ್ ಶಿಕಾರಿಪುರ ಶ್ರೀವತ್ಸ ಉತ್ತರ ಭಾದ್ರಪದ 3 ಸ್ವರ್ಣಾಮ್ ಶಿಕಾರಿಪುರ ಶಿವ ಮೇಘ ಮಘ 3 ಉದಯಶ್ರೀ ಕೌಂಡನ್ಯಸ ವೃಷಭ ಕೃತಿಕಾ 5 ಉಮಾ ಕೌಂಡಿನ್ಯಸ ಮಕರ ಧನಿಷ್ಠ 3 ಸುವರ್ಣ ನಾಯಕ್ ಕರ್ಕ 3 ಎಸ್ ಗಿರಿಜಾ ಕರಣ್ ಸಿಂಗ್ ಕೃಷ್ಣಗಿರಿ ತಮಿಳುನಾಡು ಭಾರದ್ವಾಜ್ ಮೀನ ರೇವತಿ 2 ವಂದನಾ ರಾಯ್ ಕರ್ಕಳ್ ತುಲಾ ವಿಶಾಖ 2 ಆಶೀಶ್ ಉಪಾಧ್ಯಾಯ ಶಿವಮೊಗ್ಗ ಅತ್ರಿ ಕಟಕ 2 ಶವಂತ್ ಶಿವಮೊಗ್ಗ ವಶಿಷ್ಠ ಮಕರ 2 ಸತೀತ್ ದತ್ ಶಿವಮೊಗ್ಗ ವಶಿಷ್ಠ ಧನುಕುಂಭ 2 ತುಕಾರಾಮ್ ನಾಯ್ಕ್ ಕರ್ಕಳ್ 2 ಧನುಷ್ ಗೌಡ್ ಬೆಂಗಳೂರು ಮೀನಾ ಉತ್ತರ ಭಾದ್ರಪದ 1 ಪಾವನ್ ಬೆಂಗಳೂರು ಶಿವ ಉತ್ತರ 1 सरस्वती मैसूर श्रीवत्स मीन रेवती 1 दीप देश कुलकर्णी यूएसए गौतम कन्या चित्रा 1 दिया कुलकर्णी यूएसए गौतम कुंभ धनिष्ठा 1 रिमा कुलकर्णी यूएसए गौतम मिथुन ऋषिरा 1 निहाल पतंगे मैसूरू शांत ऋषि वृषभ ऋषिरा 1 सुमित्रा 1 आशा सतीश हासन 1 कल्पना 1 ಪಾಠ ಮಾಡುವವರ ಸಂಖ್ಯೆ 226 ಒಟ್ಟು ಪಾಠ 2333 ಎವರೇಜ್ 8.45 ಈ ಪ್ರಕಾರವಾಗಿ ಎಲ್ಲ ಸಾಧಕರ ಹೆಸರುಗಳನ್ನು 25ನೇ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ಸಾಧಕರ ಹೆಸರುಗಳನ್ನು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಓದಿ ಸಮರ್ಪಣೆ ಮಾಡಿದ್ದೀವಿ. ಆ ಶ್ರೀ ಮಹಾರಾಜನ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನೆಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ